ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಸೆಷನ್ ಬಹಳ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಇನ್ವೈಟ್ ಮಾಡಿರೋ ಅತಿಥಿ ಎಷ್ಟು ಸ್ಪೆಷಲ್ಲೋ, ನಾವು ಇವತ್ತು ಆ, ಒಂದು ಹೊಸ ಆ, ಕಾರ್ಯಕ್ರಮವನ್ನ ಈ ಪಾಡ್ಕಾಸ್ಟ್ ನಲ್ಲೇ ಸೇರಿಸ್ಕೊಂಡಿದೀವಿ. ಸೊ ಅದರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಸೊ ಇವತ್ತು ನನಗೆ ಬಹಳ ಒಂದು ಸ್ಪೆಷಲ್ ಆದ ದಿನ. ಸೊ ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಬಟ್ ಇವತ್ತು ಒಂದು ಬಹಳ ಸ್ಪೆಷಲ್ ಆದ ಅತಿಥಿನ ನಾನು ಬರಮಾಡ್ಕೊಂಡಿದ್ದೀನಿ. ಅವ್ರ ಬಗ್ಗೆನೂ ಮಾತಾಡ್ತೀನಿ. ಆದ್ರೆ ಇದೆಲ್ಲದಕ್ಕೂ ಮುಂಚೆ ಮೊದಲು ಈ ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಯ ಕಾರ್ಯಕ್ರಮದ ಉದ್ದೇಶ ಏನು? ಗೆಳೆಯರೇ, ಈ ಆಕರ್ಷಣೆಯ ನಿಯಮ, ಮನಸ್ಥಿತಿ, ಮತ್ತೆ ನಮ್ಮ ನಂಬಿಕೆಗಳು, ಭಾವನೆಗಳು, ಆಲೋಚನೆಗಳು, ಇದೆಲ್ಲದರ ಬಗ್ಗೆ, ಇದಕ್ಕಿರುವ ಶಕ್ತಿಯ ಬಗ್ಗೆ ನಾನು ಒಬ್ಬನೇ ಮಾತನಾಡುವ ಬದಲು ನಮ್ಮ ಕನ್ನಡದಲ್ಲಿಯೇ ಬಹಳಷ್ಟು ಸಾಧಕರು ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ಮನಸ್ಸನ್ನ ಹತೋಟಿಗೆ ತಗೊಂಡು, ತಮ್ಮ ಭಾವನೆಗಳು, ಆಲೋಚನೆಗಳು ಇದನ್ನೆಲ್ಲ ಹತೋಟಿಗೆ ತಗೊಂಡು ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ರೂಢಿಗಳೇನು, ಅವರ ಆಲೋಚನಾ ಕ್ರಮ ಯಾವ ತರ ಇರುತ್ತೆ, ಅವ್ರು ಯಾವ ರೀತಿ ತಮ್ಮ ಜೀವನದಲ್ಲಿ ಯೋಚಿಸ್ತಾರೆ, ಕೆಲಸ ಮಾಡ್ತಾರೆ, ಕಾರ್ಯರೂಪದಲ್ಲಿ ತಮ್ಮ ಆಲೋಚನೆಗಳನ್ನ ಅಳವಡಿಸ್ಕೊಳ್ತಾರೆ, ಇದೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಂಡಾಗ ನಿಮ್ಗೆ ಇನ್ನಷ್ಟು ಈ ಸಂಪೂರ್ಣ ಆಕರ್ಷಣೀಯ ನಿಯಮದ ಬಗ್ಗೆ ಆಗಿರ್ಲಿ ಅಥವಾ ಈ ಎಲ್ಲಾ ಸಕಾರಾತ್ಮಕ ವಿಷಯಗಳ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮವನ್ನ ಸತತವಾಗಿ ಮಾಡ್ತಾ ಇದ್ದೀನಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಒಂದು ಪವರ್ ಪ್ಯಾಕ್ಡ್ ಅತಿಥಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಕೂಡ ಒಂದು ಸಮಯದಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದಂತಹ ವ್ಯಕ್ತಿ. ಸೊ ಒಂದು ಬಾಡಿ ಬಿಲ್ಡಿಂಗ್ ಅನ್ನೋದು ಒಂದು ಬಹಳ ಅದ್ಭುತವಾದ ಒಂದು ವಿಷಯ. ಯಾಕಂದ್ರೆ ನಮ್ಮ ದೇಹ, ನಾನು ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದೀನಿ. ನಮ್ಮ ದೇಹ ಎಷ್ಟು ಮುಖ್ಯ, ಆ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ, ಮತ್ತೆ ಆ ದೇಹಕ್ಕೆ ವ್ಯಾಯಾಮ ಅನ್ನೋದು ಎಷ್ಟು ಮುಖ್ಯ ಅಂತ. ಸೊ ನಾವೆಲ್ಲರೂ ಮಾಮೂಲಿಯಾಗಿ ವ್ಯಾಯಾಮವನ್ನ ದೇಹವನ್ನ ಫಿಟ್ ಆಗಿಡೋದಕ್ಕಾಗಿ ಮತ್ತೆ ಆರೋಗ್ಯಕ್ಕಾಗಿ ಮಾಡ್ತೀವಿ. ಆದ್ರೆ ಕೆಲವರು ಬಾಡಿ ಬಿಲ್ಡಿಂಗ್ ಅನ್ನೇ ಒಂದು ವೃತ್ತಿಯಾಗಿ ತಗೊಂಡು ಬಾಡಿ ಬಿಲ್ಡಿಂಗ್ ಅಲ್ಲೇ ಸಾಧನೆಗಳನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂತಹ ಒಂದು ವ್ಯಕ್ತಿಯನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಇವರ ಹೆಸರು ದೀಪಕ್ ಅಂತ. ದೀಪಕ್ ಬಂದ್ಬಿಟ್ಟು ನಾನು 2019ರಲ್ಲಿ ನಟನೆ ಹೇಳ್ಕೊಡ್ತಾ ಇದ್ದೆ. ಆ ಸಮಯದಲ್ಲಿ ನನ್ನ ಹತ್ರ ನಟನೆ ಕಲಿಯೋದಕ್ಕೆ ಅಂತ ಬಂದಾಗ ಪರಿಚಯ ಆಗಿದ್ದು. ಆಗ ಇನ್ನೂ ಚಿಕ್ಕವರು, ಅವರು 18 ವಯಸ್ಸು ಆ ತರ ಏನೋ ಇತ್ತು. ಈಗ 24 ವಯಸ್ಸೇನೋ. ಈ 24-25 ವರ್ಷಗಳಲ್ಲೇ ಅವರು ಒಂದು ಗುರಿಯನ್ನ ಆ ಮನಸ್ಸಲ್ಲಿ ಇಟ್ಕೊಂಡು ಸತತವಾಗಿ ಕೆಲಸ ಮಾಡಿ ತಮ್ಮ ದೇಹದ ಮೇಲೆ, ತಮ್ಮ ದೇಹದ ಒಂದು ಬಾಡಿ ಬಿಲ್ಡಿಂಗ್ ಮೇಲೆ ವ್ಯಾಯಾಮ ಎಲ್ಲ ಕೊಟ್ಟು ಬರೀ ಕೆಲವು ವರ್ಷಗಳಲ್ಲೇ, ಬಹಳ ಕಡಿಮೆ ಸಮಯದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. 2023ರಲ್ಲಿ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ನ ಗೆದ್ದಿದ್ದಾರೆ. 2023ರಲ್ಲಿ ಮಿಸ್ಟರ್ ಸೌತ್ ಇಂಡಿಯಾ ಕಾಂಪಿಟೇಷನ್ ನ ಗೆದ್ದಿದ್ದಾರೆ. ಮತ್ತೆ 2024ರಲ್ಲಿ ಮಿಸ್ಟರ್ ಕರ್ನಾಟಕ ಕಾಂಪಿಟೇಷನ್ ನ ಗೆದ್ದಿದ್ದಾರೆ. ಮತ್ತೆ 24ರಲ್ಲಿ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್, ಮಿಸ್ಟರ್ ವರ್ಲ್ಡ್ ಕ್ಲಾಸಿಕ್ ಫಿಸಿಕ್, ಈ ಎರಡೂ ಪ್ರಶಸ್ತಿಗಳನ್ನ ಅವರು ಗೆದ್ದಿದ್ದಾರೆ. ಇದಕ್ಕೆ ಬೇಕಾಗಿರೋ ಪರಿಶ್ರಮ ಏನು, ಇದಕ್ಕೆ ಬೇಕಾಗಿರೋ ಮನಸ್ಥಿತಿ ಏನು, ಇದಕ್ಕೆ ಬೇಕಾಗಿರೋ ಒಂದು ಆ ಆಲೋಚನಾ ಕ್ರಮ ಏನು, ಇದನ್ನೆಲ್ಲ ಇವತ್ತು ನಾವು ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಸೊ ನಾನು ದೀಪಕ್ ನ ಬರಮಾಡ್ಕೊಂಡ್ ಬಿಡ್ತೀನಿ. ದೀಪಕ್, ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದಾ? ಎಸ್, ದೀಪಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ಹಾಯ್ ದೀಪಕ್, ಹಾಯ್ ಹಾಯ್. ನಮಸ್ಕಾರ. ಫಸ್ಟ್ ಆಫ್ ಆಲ್, ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಹೇಗಿದ್ದೀರಾ ದೀಪಕ್? ಸಕ್ಕತ್ತಾಗಿ ನೀವು? ನಾನು ಸೂಪರ್. ಎಕ್ಸ್ಕ್ಯೂಸ್ ಮೀ. ಮತ್ತೆ ದೀಪಕ್, ಈಗ ನಾನು ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನನಗೆ ಗೊತ್ತಿರುವಂತಹ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟೆ. ಆದ್ರೆ ನೀವು ನಿಮ್ಮ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಡ್ಬೋದಾ? ಏನ್ ಮಾಡ್ತಾ ಇದ್ದೀರಾ, ಈಗ ಕರೆಂಟ್ಲಿ ಏನ್ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೂ ಹೇಗೆ ಈ ಪಯಣ ನಡೀತು, ಒಂದು ಸಣ್ಣದಾಗಿ ಒಂದು ಇಂಟ್ರಡಕ್ಷನ್ ನಿಮ್ಮ ಕಡೆಯಿಂದ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ನೋಡ್ತಿರೋರ್ಗು ನಮಸ್ಕಾರ. ನನ್ನ ಹೆಸರು ಬಂದು ದೀಪಕ್ ಶಿಕ್ತ್ರಿಯ. ನಾನಿರೋದು ದೊಡ್ಡಬಳ್ಳಾಪುರ. ನಾನು ಎಜುಕೇಶನ್ ಎಲ್ಲ ಮಾಡಿದ್ದು ದೊಡ್ಡಬಳ್ಳಾಪುರಲ್ಲೇ. ಸೊ ಎಲ್ರು ನನ್ನ ಕೇಳ್ತಾರೆ, ಏನಂತ ನೀವು ಫಿಟ್ನೆಸ್ ಹೆಂಗ್ ಮಾಡಿದ್ರಿ, ಏನ್ ಇನ್ಸ್ಪಿರೇಷನ್? ಸೊ ಇದು ನನಗೆ ಹೊಸದಲ್ಲ. ಸೊ ಏನಕ್ಕಂದ್ರೆ
ನಮ್ಮಪ್ಪ, ನಮ್ಮ ತಾತ, ನಮ್ಮ ಅಣ್ಣ ಇವರೆಲ್ಲ ಪೈಲ್ವಾನ್ ಆಗಿದ್ರಿಂದ ನನಗೆ ಅದು ಹೊಸ್ತಲ್ಲ. ಏನು ವರ್ಕೌಟ್ಸ್ ಆಗ್ಲಿ, ಫುಡ್ ಆಗ್ಲಿ, ಅದೇ ನನ್ಗೆ ಏನು ಅನ್ಸಿಲ್ಲ. ಸೊ ಹಿಂಗೆ ಜಿಮ್ ಜಾಯ್ನ್ ಆದೆ. ಜಿಮ್ ಜಾಯ್ನ್ ಆಗಿ ಏನೋ ಒಂದು ಮಾಡ್ಬೇಕಲ್ಲ ಅಂತ ಕಾಂಪಿಟೇಷನ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಫಸ್ಟ್ ಮಿಸ್ಟರ್ ಇಂಡಿಯಾ ಮಾಡಿದೆ, ಸೌತ್ ಮಾಡಿದೆ, ಮಿಸ್ಟರ್ ಕರ್ನಾಟಕ ಮಾಡಿದೆ, ಆಮೇಲೆ ಮಿಸ್ಟರ್ ವರ್ಲ್ಡ್ ಅಂತ ಮಾಡಿದೆ. ಇದು ಸೂಪರ್. ಸೊ ಮುಖ್ಯವಾಗಿ ನನಗೆ ಇದರಲ್ಲಿ ತುಂಬಾ ಇಷ್ಟ ಆದ ವಿಷಯ ಏನು ಅಂದ್ರೆ, ಒಂದು ದೊಡ್ಡಬಳ್ಳಾಪುರದ ಹುಡುಗ, ದೊಡ್ಡಬಳ್ಳಾಪುರದಿಂದ ಇವತ್ತು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ತನಕ ಹೋಗಿದ್ದೀರಾ. ಸೊ ನಾನು ಕೂಡ ಒಂದ್ ಸರ್ತಿ ಸಿಕ್ಸ್ ಪ್ಯಾಕ್ ಮಾಡಿದೆ, ಒಂದು 6-7 ಮಂತ್ಸ್ ಅದಕ್ಕಾಗಿ ಸತತವಾಗಿ ಪ್ರಯತ್ನ ಪಟ್ಟೆ. ಬಹಳಷ್ಟು ಮಧ್ಯದಲ್ಲಿ ನಿಮ್ಗೆ ಬಹಳಷ್ಟು ಚಾಲೆಂಜಸ್ ಬರುತ್ತೆ, ಬಹಳಷ್ಟು ಅಡಚಣೆಗಳು ಒಂದೊಂದು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಒಂದು, ಊಟದ ವಿಷಯದಲ್ಲಿ ಬಹಳ ನಾವು ಕಾಳಜಿ ವಹಿಸ್ಬೇಕಾಗತ್ತೆ, ಮತ್ತೆ ಎಕ್ಸಸೈಸ್ ಅಂತ ಬಂದಾಗ ಬಹಳ ಎಫರ್ಟ್ ಹಾಕ್ಬೇಕಾಗತ್ತೆ, ಮತ್ತೆ ಈ ಬಾಡಿ ಬಿಲ್ಡಿಂಗ್ ಅನ್ನ ನಾವು ಜೀವನನ ನಡೆಸೋದನ್ನ ಬಿಟ್ಟು ಇದನ್ನ ಮಾಡೋದಕ್ಕೆ ಎಲ್ಲರಿಗೂ ಆಗಲ್ಲ. ಸೊ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದನ್ನು ಎದುರಿಸ್ಕೊಂಡು ಇದನ್ನೆಲ್ಲ ಮಾಡ್ಬೇಕಾಗಿರುತ್ತೆ. ಸೊ ನಿಮಗೆ ಈ ರೀತಿ ಅಡಚಣೆಗಳು ಬಂದಾಗ ನೀವು ಯಾವ ರೀತಿ ಅದನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಬಂದ್ರಿ? ಮತ್ತೆ ಏನ್ ನಿಮ್ಗೆ ಈ ಒಂದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡ್ತು ದೀಪಕ್, ಇದು ಮಾಡ್ಬೇಕು ನಾನು ಸೀರಿಯಸ್ ಆಗಿ ಅಂತ ಹೇಗೆ ಸ್ಟಾರ್ಟ್ ಆಯ್ತಿದ್ದು? ಅಂದ್ರೆ ಇವಾಗ ಕ್ವಶನ್ ತುಂಬಾ ಚೆನ್ನಾಗಿದೆ. ಬಟ್ ನನಗೇನಂತ ಹೇಳಿದ್ರೆ, ಸಿ ಹೇಳ್ತಾರೆ ತುಂಬಾ ಕಷ್ಟ ಆಗಲ್ಲ ಸೊ ಅಂತ. ರೋಡಲ್ಲಿ ಮಾರೋ ಹೂ ಮಾರ್ತಾನಲ್ಲ, ಅವನಿಂದ ಹಿಡಿದು ಒಬ್ಬ ಸ್ಟಾರ್ ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಕಷ್ಟ ಇಲ್ದೆ ಯಾರು ಏನು ಮಾಡಕ್ ಆಗಲ್ಲ, ಕಷ್ಟ ಇರುತ್ತೆ. ಸೊ ಅದನ್ನ ನಾವು ಫಿಕ್ಸ್ ಆಗ್ಬೇಕು ಫಸ್ಟ್. ಅಂದ್ರೆ ಇವಾಗ ನಾವು ಏನು ಮಾಡ್ಬೇಕು ಅನ್ಕೊಂತೀವಲ್ಲ, ಮೈಂಡ್ ಸ್ಟ್ರಾಂಗ್ ಇರ್ಬೇಕು. ಅಂದ್ರೆ ಗೊತ್ತಿರುತ್ತೆ ನಮ್ಗೆ ಒಂದು ಏನ್ ನಾವು ಚೂಸ್ ಮಾಡ್ತಾ ಇದೀವಿ ಅಂತ ಗೊತ್ತೇ ಮಾಡಿರ್ತೀವಿ. ಸೊ ಕಷ್ಟ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಕಷ್ಟ ಅಂತ ಹೇಳಿದ್ರೆ, ಸೊ ಇವಾಗ ಬಾಡಿ ಬಿಲ್ಡಿಂಗ್ ಆಗ್ಲಿ, ನಮಗ್ ಕರ್ದಿಲ್ಲ ನೀನ್ ಬಾಪ ಬಾಡಿ ಬಿಲ್ಡಿಂಗ್ ಮಾಡು, ಇಲ್ಲ, ನನ್ನ ಆಯ್ಕೆ ಇದು. ನನ್ಗೆ ಕಷ್ಟ ಅಂತ ಅಂದ್ರೆ ನಾನು ಹೇಳಕ್ ಆಗಲ್ಲ. ಕಷ್ಟನೇ ಮನೆಗಿರ್ ಗುರು, ಯಾರು ಮಾಡಕ್ ಬಾ ಅಂದ್ರು ಅಂತಾರೆ. ಸೊ ಹಿಂಗೆಲ್ಲ ಇರುತ್ತೆ. ಸೊ ಫಸ್ಟ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಮೈಂಡ್ ಫುಲ್ ಸ್ಟ್ರಾಂಗ್ ಇರ್ಬೇಕು. ಫುಲ್ ಅಂದ್ರೆ 24 hours ಅದಕ್ಕೆ ಟೈಮ್ ಕೊಡ್ಬೇಕು. ಆಮೇಲೆ ಇಷ್ಟಪಟ್ಟು ತಿನ್ನಕ್ಕಾಗಲ್ಲ. ಆಮೇಲೆ ಡಯಟ್ ಇರ್ಬೇಕು, ವರ್ಕೌಟ್ ಇರ್ಬೇಕು. ಅಂದ್ರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಮಾಡಕ್ಕಾಗಲ್ಲ, 24 hours ಅದನ್ನೇ ಮಾಡ್ಬೇಕು. ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಹೇಳಿದ್ರಿ ನೀವು, ಶಾರ್ಟ್ ಟೈಮ್ ಅಲ್ಲಿ ಇಷ್ಟೆಲ್ಲ ಅಚೀವ್ ಅಂತ. ಸೊ ಶಾರ್ಟ್ ಟೈಮ್ ಅಲ್ಲಿ ಮಾಡ್ಬೇಕಾದ್ರೆ 24 hours ಏನಿದೆ ನಾವು ಬಾಡಿ ಬಿಲ್ಡಿಂಗ್ ಕೊಟ್ಬಿಡ್ಬೇಕು. 8 hours ಫುಡ್ ಆಗುತ್ತೆ, 8 hours ಸ್ಲೀಪ್ ಆಗುತ್ತೆ, 8 hours ವರ್ಕೌಟ್, ಈ ತರ ವರ್ಕೌಟ್ ಇರುತ್ತೆ. ಸೊ ಇದೆಲ್ಲ ಚಾಲೆಂಜ್ ಆಗ್ತಾ ನಮ್ಗೆ ನಾವು ಅನ್ಕೊಬೇಕು ಫಸ್ಟ್, ಏನು ಮಾಡ್ಬೇಕು ಅಂತ ಅನ್ಕೊಂಡಾಗ ಸೊ ಆಗುತ್ತದು. ಸೂಪರ್. ಸೊ ದೀಪಕ್ ಶುರುನಲ್ಲೇ ಹೇಳಿದ್ರು, ನಾನು ಇದನ್ನ ಯಾವಾಗ್ಲೂ ಹೇಳ್ತಿರ್ತೀನಿ, ನಾವೆಲ್ಲರೂ ನಮ್ಮ ಸುತ್ತ ಇರೋ ಒಂದು 5 ಜನರ ಒಂದು ಆವರೇಜ್ ಅಂತ ಹೇಳ್ತೀವಿ. ನಮ್ಮ ಯಾರೋ ಒಂದು ದೊಡ್ಡ ವ್ಯಕ್ತಿ, ಅದು ವಿವೇಕಾನಂದನು ಹೇಳಿದ್ದಾರೆ ಅಂತ ಹೇಳ್ತಾರೆ ನಮ್ಮ ತಂದೆ, ಬಟ್ ಇನ್ನು ಅದಕ್ ಮುಂಚೆನೂ ಎಷ್ಟೊಂದು ಜನ ಹೇಳಿದ್ದಾರೆ, ನಮ್ಮ 5 ಗೆಳೆಯರು ಯಾರು ಅಂತ ಗೊತ್ತಾದ್ರೆ ನಾವ್ ಎಂತವ್ರು ಅಂತ ಹೇಳ್ಬೋದು ಅಂತಾರೆ. ಅದೇ ರೀತಿ ದೀಪಕ್ನವರ ಕುಟುಂಬದಲ್ಲೇ ಆ ವ್ಯಾಯಾಮ, ಆ ಫೈಲ್ವಾನಿಕೆ ಇದೆಲ್ಲ ಇದ್ದಿದ್ರಿಂದ ಅವ್ರಿಗೆ ಅದು ಆ ಕಂಡೀಷನಿಂಗ್, ಆ ಒಂದು ವಾತಾವರಣ ಅದಕ್ಕೆ ಸೃಷ್ಟಿ ಆಗಿದ್ರಿಂದ ಅವರು ಶುರು ಮಾಡೋದಕ್ಕೆ ಅವ್ರಿಗೆ ಈ ಒಂದು ವಿಷಯದಲ್ಲಿ ಬಾಡಿ ಬಿಲ್ಡಿಂಗ್ ಅಲ್ಲಿ ಬರೋದಕ್ಕೆ ಬಹಳ ಸಹಾಯ ಆಯ್ತು ಅಂತಾರೆ. ಆದ್ರೆ ಇನ್ನೊಂದು ಅದ್ಭುತವಾಗಿ ದೀಪಕ್ ಅವ್ರು ಹೇಳಿದ್ದೇನು ಅಂದ್ರೆ, ಬಾಡಿ ಬಿಲ್ಡಿಂಗ್ಗೆ ಬರ್ತೀನಿ ಅಂತ ನೀವು ಬಂದ ಮೇಲೆ ಆ ಒಂದು ಕಸುಬಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಏನೆಲ್ಲ ಎದುರು ನೋಡುತ್ತೆ ಆ ಒಂದು ಪರ್ಟಿಕ್ಯುಲರ್ ಕಲೆ, ಅದನ್ನ ನಾವು ಕೊಡಬೇಕಾಗತ್ತೆ. ಇವತ್ತು ನಾನು ಮಿಲಿಟರಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಆ ಮಿಲಿಟರಿನೆಲ್ಲ ಡಿಸಿಪ್ಲಿನ್ ಬೇಕೇ ಬೇಕು. ಆ ಒಂದು ಯಾವಾಗ್ಲೂ ಯುದ್ಧ ಭೂಮಿಯಲ್ಲಿ ತಯಾರಾಗಿ ನಿಂತಿರುವಂತಹ ಒಂದು ಚಾಣಾಕ್ಷತನ ಬೇಕು. ಅದೇ ರೀತಿ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಅದಕ್ಕೆ ಏನ್ ಬೇಕೋ ಅದನ್ನ ಕೊಡಬೇಕು. ಸೊ ಬರೋದಕ್ ಮುಂಚೆ ನಾವು 1000 ಸರ್ತಿ ಯೋಚಿಸ್ಬೋದು, ಆದ್ರೆ ಬಂದ ಮೇಲೆ ಅದನ್ನ ಖುಷಿಯಾಗಿ ಮಾಡ್ಬೇಕು, ಅದಕ್ಕೆ ಬೇಕಿರೋ ಮನಸ್ಥಿತಿ ಬೇಕು ಅಂದ್ರು. ಸೊ ದೀಪಕ್, ನಿಮ್ಮ ಈ ಬಾಡಿ ಬಿಲ್ಡಿಂಗ್ ನೀವು ಈಗ ಒಂದು 2-3 ವರ್ಷಕ್ಕೆ ಮುಂಚೆ ಶುರು ಮಾಡಿದೀರಾ. ಅದಕ್ ಮುಂಚೆ ನೀವು ನನ್ನ ಹತ್ರ ಬಂದಾಗ ಆಕ್ಟಿಂಗ್ದು ಆಸೆ ಇತ್ತು, ನೀವು ಆಕ್ಟಿಂಗ್ದು ಹಾ. ಮಾಡ್ತಾ ಇದ್ರಿ, ಮತ್ತೆ ಇನ್ನೂ ಬೇರೆ ನಿಮ್ಗೆ ಬೇರೆ ಪ್ರಯಾರಿಟೀಸ್ ಎಲ್ಲ ಇದ್ದಿರುತ್ತೆ ಜೀವನದಲ್ಲಿ. ಬಟ್ ಈ ಬಾಡಿ ಬಿಲ್ಡಿಂಗ್ ನೀವೇ ಹೇಳಿದ್ರಿ, ಅದಕ್ಕೆ ಬೇಕಿರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ, 8 ಗಂಟೆ ವ್ಯಾಯಾಮ, 8 ಗಂಟೆ ಊಟ, 8 ಗಂಟೆ ನಿದ್ದೆ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅಂತ. ಸೊ ಈ ತರ ಒಂದು ಚಾಲೆಂಜ್ ನೀವು ತಗೋಬೇಕು ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ನಂಬಿಕೆ ಅಥವಾ ಏನೋ ಒಂದು ಆಲೋಚನೆ ಕ್ರಮ ಇದ್ದಿರುತ್ತೆ.
ಸೊ ಯಾಕಂದ್ರೆ ಎಲ್ಲಾರ ಕೈಯಲ್ಲೂ ಇದನ್ನ ಕೇಳಿದಾಗ್ಲೇ ಹೆದರ್ಕೊಂಡು ಹೋಗೋರು ತುಂಬಾ ಜನ ಇರ್ತಾರೆ. ಆದ್ರೆ ಇದು ಮಾಡ್ಲೇಬೇಕು ಅಂತ ಹಠ ಮಾಡಿ ತಗೊಳ್ಳೋದಿದೆಯಲ್ಲ, ಅದಕ್ಕೇನೋ ಒಂದು ಬಲವಾದ ನಂಬಿಕೆ ಅಥವಾ ಒಂದು ಆಲೋಚನಾ ಕ್ರಮ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೇಗೆ ಇದನ್ನ ನೀವು ಇದು ಮಾಡ್ಬೇಕು ಅಂತ ಹೇಗ್ ನಿರ್ಧಾರ ತಗೊಂಡ್ರಿ? ಅಂದ್ರೆ ನಿರ್ಧಾರ ಅನ್ನೋದ್ಕಿಂತ, ಇವಾಗ ನಾನು ಹೇಳಿದ್ನಲ್ಲ ಆಗ್ಲೇ, ನೋಡ್ಕೊಂಡ್ ಬಂದಿದ್ದೆ, ವರ್ಕೌಟ್ ನನ್ಗೇನು ಹೊಸ್ತಲ್ಲ, ಫುಡ್ ಹ್ಮ್. ಎಲ್ಲ ಹಂಗೆ ಇತ್ತು ಮನೆಯಲ್ಲಿ. ಸೊ ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡೆ, ಮಾಡ್ಬೇಕು ಅಂತ. ಅಂದ್ರೆ ಅದೊಂದು ಚಿಕ್ಕ ಕಥೆ ಹೇಳ್ತೀನಿ. ಹೇಳಿ ಆ ಹೇಳಿ. ಹಿಂಗೆ ಅಣ್ಣ ಟ್ರಾವೆಲ್ ಮಾಡ್ತಾ ಇದ್ರಿ. ಸೊ ಹಿಂಗೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಡಿಸೈಡ್ ಮಾಡಿದ್ದು, ಅಂದ್ರೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಸರಿ ಆಯ್ತು ಮಾಡು ಹಂಗೆ. ನೆಕ್ಸ್ಟ್ ಡೇನೆ ಹಂಗೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಅದಕ್ಕಿಂತ ಮುಂಚೆ ಅನ್ಕೊಂಡಿದ್ದು, ಅಂದ್ರೆ ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕು, ಅಂದ್ರೆ ಬೇರೆ ಮಾಡ್ಬೇಕಲ್ವಾ, ಅಂದ್ರೆ ಸುಮ್ನೆ ಇರಕ್. ಜೀವನದಲ್ಲಿ ಏನೋ ಒಂದು ಸಾಧನೆ ಹಾ ಮಾಡ್ಬೇಕು ಅನ್ನೋ ಹಂಬಲ ತುಂಬಾ ಇತ್ತು ನಿಮ್ಗೆ. ಹಾ ನೀವು ಆಕ್ಟಿಂಗ್ ಮಾಡ್ಲೇಬೇಕು ಬಂದಾಗ್ಲೂ ಅಂತ. ನಂಗೆ ಹೇಳಿದ್ರಿ ದೊಡ್ಡ ಹಾ ಸ್ಟಾರ್ ಆಗ್ಬೇಕು ಸರ್ ಅಂತ. ಹಾ So, ಹೌದೌದು. ಅದು ಒಂದ್ ಕಡೆ ಇತ್ತು. ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಅದರಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಂಬಲ ಮುಖ್ಯವಾದ ಕಾರಣ ಹಾಗಾದ್ರೆ. ಅದೊಂದು. ಅದಾದ್ಮೇಲೆ ಇವಾಗ ನೀವ್ ಹೇಳ್ತೀರಿ ಮಿಸ್ಟರ್ ವರ್ಡ್ ಈ ತರ ಇದೆಲ್ಲ ಹೇಳು, ಓಕೆ ಅದು ಪಕ್ಕಿಡೋಣ. ಇದಕ್ಕಿಂತ ಮುಂಚೆ ನಮ್ಮ ಅಪ್ಪ ಪೈಲ್ವಾನ್ ಅಂತ ಹೇಳಿದೆ, ನಮ್ಮ ಅಣ್ಣ ಪೈಲ್ವಾನ್ ಅಂತ ಹೇಳಿದೆ. ಅವ್ರದ್ದು ಅಚೀವ್ಮೆಂಟ್ ಇಷ್ಟಿದೆ. ಓಕೆ. ನಾನು ಮನೆ ಹೋಗಿ ನೋಡಿದಾಗೆಲ್ಲ ಅವ್ರದ್ದು ಟ್ರೋಫೀಸ್ ಅಲ್ಲಿ ನೋಡಿದಾಗೆಲ್ಲ ನಂಗೆ ಅದೇ ಇನ್ಸ್ಪಿರೇಷನ್. ಇವಾಗೂ ಹೇಳ್ತಾರೆ ಮನೆಯಲ್ಲಿ, ನಿಂದೇನು ಇಲ್ಲ. ನನ್ಗೆ ಅನ್ಸುತ್ತೆ ಅವ್ರದೆಲ್ಲ ಒಂದ್ಸರಿ ನೋಡಿದಾಗ, ಅವ್ರದೆಲ್ಲ ಅಷ್ಟೊಂದು ಮಾಡ್ತಾರೆ, ಇನ್ನೂ ನಂದೇನು ಇಲ್ಲಲ್ಲ ಅಂತ. ಆಮೇಲೆ ತುಂಬಾ ಜನ ಇದು ಹೇಳ್ತಾರೆ, ಏನು ಫಿಸಿಕ್ಸ್ ನಿಂದ ಹಂಗಿದೆ ಹಿಂಗಿದೆ ಅಂತ. ಬಟ್ ಮನೇಲಿ ಏನಂತ ಹೇಳ್ತಾರೆ ಅಂದ್ರೆ, ಇದೆಲ್ಲ ಫಿಸಿಕ್ ಅಲ್ಲ. ಅಂದ್ರೆ ಅವ್ರ ಇಮ್ಯಾಜಿನೇಷನ್ ನೋಡಿ ಹೆಂಗಿದೆ, ಇದೆಲ್ಲ ಫಿಸಿಕ್ ಅಲ್ಲ, ನಾವಿದ್ವಿ ಅಂತ. ಬಟ್ ಅವ್ರಿನ್ನ ಹೆಂಗಿರ್ಬೇಡ, ಅದೊಂದು ನಂಗೆ ಥಾಟ್. ಇವರೆಲ್ಲ ಹಿಂಗೆಲ್ಲ ಇದ್ರ. ನಾನು ಲಾಸ್ಟ್ ಮಿಸ್ಟರ್ ವರ್ಡ್ ಮಾಡಿದಾಗೂ ಸೇಮ್ ಇದೇ ಮಾತು ಹೇಳಿದ್ರು, ಇದೆಲ್ಲ ಫಿಸಿಕ್ ಅಲ್ಲ, ನಾವೆಲ್ಲ ಇದ್ವಿ, ಅದು ಫಿಸಿಕ್ ಅಂತಾರೆ. ಸೊ ಅದೇ ಇಮ್ಯಾಜಿನ್ ಅಂದ್ರೆ ನಂಗೊಂದು ಹೋಗುತ್ತೆ, ಅವರಲ್ಲಿ ಹೆಂಗಿದ್ರು ಅಂತ. ಅದೇ ನಂಗೊಂದು ಸ್ಪಾರ್ಕ್. ಮಾಡ್ಬೇಕು. ಈಗ ಇವಾಗ ಆಚೆ ನೋಡಿ ಯಾರೋ ಇನ್ನೊಬ್ಬ ಇನ್ಸ್ಪಿರೇಷನ್ ಆಗ್ಬೋದು, ಇಲ್ಲ ಏನೋ ಓದಿ ಇನ್ಸ್ಪಿರೇಷನ್ ಆಗ್ಬೋದು. ಸೊ ಅದು 2 ದಿನ ಇಲ್ಲ 3 ದಿನ, ಒಂದ್ ವಾರ ಹೋಗ್ಬಿಡುತ್ತೆ ಅದು. ಕರೆಕ್ಟ್. ನಮಗ್ ಮೈಂಡ್ ಬಂದು ನಾವು ಮಾಡ್ಬೇಕು ಅಂತಲ್ಲ, ಅದು ನಿಜವಾದ ಇನ್ಸ್ಪಿರೇಷನ್. ಅದೊಂದು ಸ್ಪಾರ್ಕ್ ಇತ್ತು, ಅದು ಹಂಗಾಯ್ತು. ಆಸಮ್ ಆಸಮ್. ಆಕ್ಚುಲಿ ಇದು ಬಹಳ ಒಂದು ಮುಖ್ಯವಾದ ಒಂದು ಬುನಾದಿ ಅಂತ ಹೇಳ್ಬೋದು ಯಾವುದೇ ಒಂದು ಸಾಧನೆಯಲ್ಲೂ. ಆ, ನೀವೇ ಅದ್ಭುತವಾಗಿ ಹೇಳಿದ್ರಿ. ನಾವು ಒಂದು ಪುಸ್ತಕ ಓದಿ, ಓಕೆ ನಾನು ಒಬ್ಬ ದೊಡ್ಡ ಸ್ಟಾರ್ ಆಗ್ಬಿಡ್ಬೇಕು, ನಾನು ಒಬ್ಬ ಏನೋ ಮಾಡ್ಬಿಡ್ಬೇಕು ಅಂತ ಒಂದು ಪುಸ್ತಕ ಓದಿ ಒಂದು ಐಡಿಯಾ ಬರ್ಬೋದು. ಅಥವಾ ಯಾರೋ ಚೆನ್ನಾಗಿ ಮಾತಾಡೋದ್ ಕೇಳಿ, ಯಾರೋ ಸಾಧಕರು ಮಾತಾಡೋದನ್ನ ಕೇಳಿ ನಮಗೂ ಉತ್ಸಾಹ ಬಂದ್ಬಿಡ್ಬೋದು, ನಾನು ಮಾಡ್ಬೇಕು ಅಂತ. ಆದ್ರೆ ಆ ತರ ಹೊರಗಿಂದ ಬಂದ ಆ ಒಂದು ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಏನಿದೆ, 1 ವಾರ 2 ವಾರ ಇಲ್ಲ 1 ತಿಂಗಳಿರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ನಾನು ಯಾವಾಗ್ಲೂ ನಮ್ಮ ಲೈಕ್ ವರ್ಕ್ಶಾಪ್ಗಳಲ್ಲಿ ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಒಂದು ಸಂಘವನ್ನ ಇಟ್ಕೊಳ್ಳಿ. ನಿಮಗೆ ಸ್ಫೂರ್ತಿ ಕೊಡುವಂತಹ, ನಿಮ್ಮನ್ನ ಉತ್ತೇಜಿಸುವಂತಹ, ನಿಮಗೆ ಮೋಟಿವೇಶನ್ ಕೊಟ್ಟು, ನಿಮಗೆ ಗೈಡೆನ್ಸ್ ಕೊಟ್ಟು, ನಿಮ್ಮನ್ನ ಸದಾ ಆ ಒಂದು ಮೋಟಿವೇಶನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸಹಾಯ ಮಾಡೋ ಒಂದು ಸಂಘವನ್ನ ಇಟ್ಕೊಳ್ಳಿ. ಯಾಕಂದ್ರೆ ಆ ರೀತಿ ಜನರ ಮಧ್ಯೆ ನಾವಿದ್ದಾಗ ನಮ್ಗೆ ಆ ಸ್ಫೂರ್ತಿ ಯಾವಾಗೆಲ್ಲ ಕಡಿಮೆ ಆಗುತ್ತೆ, ಅವರಿಂದಾನೇ ನಮ್ಗೆ ಆ ಶಕ್ತಿ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಅದು ನಿಮ್ಮ ಕುಟುಂಬದಿಂದಾನೇ ಸಿಕ್ಕಿದೆ. ಕುಟುಂಬದಲ್ಲೇ ಇದಕ್ಕೆ ಲೈಕ್ ಅದೇ ಆ ಎದುರು ನೋಡೋದು, ಈ ತರ ಸಾಧನೆಗಳ ಈಗಾಗ್ಲೇ ಆಗಿದೆ, ಸೊ ನೀನು ಅದನ್ನ ಮಾಡ್ಬೇಕು ಅಂತ ಎದುರು ನೋಡಿದಾಗ ನಮ್ಗೆ ಒಳಗಿಂದಾನೇ ಅದು ಮಾಡ್ಬೇಕು ಅನ್ನೋದು ನಾರ್ಮಲ್ ಆಗಿ ಬರುತ್ತೆ. ಅದ್ಭುತ. ಬಟ್ ಈ ಲೈಕ್ ಒಂದು ಪಯಣ ಏನಿದೆ, ಇದು 1 ದಿನದ ಪಯಣ ಅಲ್ಲ, ಅಥವಾ 1 ವಾರದ ಪಯಣ ಅಲ್ಲ, ಒಂದು 1 ತಿಂಗಳ ಪಯಣನೂ ಅಲ್ಲ. ನೀವು ಯಾವಾಗ ಶುರು ಮಾಡಿದ್ದು ಈ ಫಸ್ಟ್ ಟೈಮ್ ಬಾಡಿ ಬಿಲ್ಡಿಂಗ್ ನಾನು ಮಾಡ್ಬೇಕು ಅಂತ ಶುರು ಮಾಡಿದ್ದು ಯಾವಾಗ, ದೀಪಕ್? 2022 ಅಲ್ಲಿ. ಸೊ 2022 ಅಂತ ಯಾವ ತಿಂಗಳು? ಆ ಫೆಬ್ರವರಿ. ಫೆಬ್ರವರಿ. ಸೊ ಆಲ್ಮೋಸ್ಟ್ 3 ವರ್ಷ ಆಗೋಗಿದೆ. ಸೊ 3 ವರ್ಷ ಆ, ಆ, ಕೆಲವು ತ್ಯಾಗಗಳು ನೀವು ಮಾಡಿರುವಂತಹ, ಲೈಕ್ ಕೆಲವು ತ್ಯಾಗಗಳು ನಾವು ಮಾತಾಡ್ಬೇಕಾದ್ರೆ ನೀವು ಹೇಳಿದ್ವಿ, ಉಪ್ಪು ತಿನ್ನೋ ಹಾಗಿಲ್ಲ, ಮತ್ತೆ ಈ ವ್ಯಾಯಾಮಕ್ಕೆ ಸಂಪೂರ್ಣವಾಗಿ ದಿನವನ್ನ ಡೆಡಿಕೇಟ್ ಮಾಡ್ಕೋಬೇಕು. ಲೈಕ್ 8 ಅವರ್ ಎಕ್ಸಸೈಸು, 8 ಅವರ್ ಊಟ, 8 ಅವರ್ ನಿದ್ದೆ, ಈ ರೀತಿ ಒಂದು ಸತತವಾದ ಪ್ರಯತ್ನ ಇರುತ್ತೆ, ಸತತವಾದ ಪರಿಶ್ರಮ ಇರುತ್ತೆ. ಮತ್ತೆ ಇಷ್ಟ ಬಂದಂಗೆ ತಿನ್ನೋ ಹಾಗಿಲ್ಲ, ಇಂಡಿಸಿಪ್ಲಿನ್ಡ್ ಆಗಿರೋ ಹಾಗಿಲ್ಲ ಅಂತೆಲ್ಲ ಹೇಳಿದ್ರಿ. ಸೊ ಈ ಒಂದು ಇಷ್ಟು ದೊಡ್ಡ ಪಯಣದಲ್ಲಿ ಅಫ್ಕೋರ್ಸ್ ಇನ್ನು ಪಯಣ ಏನ್ ನಿಂತಿಲ್ಲ, ನೀವು ನೆಕ್ಸ್ಟ್ ಜರ್ಮನಿಗೆ ಹೋಗೋ ಪ್ಲಾನ್ ಎಲ್ಲ ಹೇಳಿದೀರಾ ನನಗೆ. ಹೌದೌದು. ಸೊ ಈ ಪಯಣದಲ್ಲಿ ನಿಮ್ಗೆ ಎಲ್ಲೂ ಅಯ್ಯೋ ಸಾಕಪ್ಪ ಇದು ಕಷ್ಟ ಆಗ್ತಿದೆ, ಇದನ್ನ ಸ್ವಲ್ಪ ಬ್ರೇಕ್ ತಗೋಣ, ಈ ತರ ಎಲ್ಲ ಅನ್ಸೇ ಇಲ್ವಾ? ಆ ಅಂದ್ರೆ ಏನ ಕಷ್ಟ ಅನ್ನೋದ್ಕಿಂತ ನಾನು
ನೀವ್ ಹೇಳಿದ್ರಲ್ಲ ಪಯಣ ಅಂತ, ಸೊ ಅಂದ್ರೆ ಅನ್ಸುತ್ತೆ ಸ್ಟಾರ್ಟಿಂಗ್ ಒಂದು ಏನೋ ಒಂದು ಸ್ಟಾರ್ಟ್ ಮಾಡಿದಾಗ ಏನೋ ಇಷ್ಟಪಡಿ ತಿನ್ನಕ್ಕಾಗಲ್ಲ, ಹ್ಮ್ ಉಪ್ಪು ತಿನ್ಬೇಡ, ಮಸಾಲೆ ತಿನ್ಬೇಡ, ಅದೇ ತಿಂದಿ ರೂಢಿ ಆಗಿರುತ್ತೆ ನಮ್ಗೊಂದು ಅಷ್ಟು ವರ್ಷ. ಸಡನ್ ಆಗಿ ಬಿಡು ಅಂದ್ರೆ ಅದು ಕಷ್ಟ ಆಗುತ್ತೆ. ಆ ಕಷ್ಟ ಅಂತ ಅಂದಾಗ ಏನು, ಆಗ್ಲೇನೆ ಹೇಳ್ದೆ ನಾನು, ಕಷ್ಟ ಅಂತ ಹೇಳಂಗಿಲ್ಲ ಇಲ್ಲಿ. ಇವಾಗ ಯಾರೋ ಈಗ ಮಾಡ್ಲೇಬೇಕು, ಅಚೀವ್ ಮಾಡ್ಲೇಬೇಕು, ನನಗೆ ಬಿಟ್ಟು ಗೊತ್ತಿಲ್ಲ, ಏನೋ ಮಾಡ್ಬೇಕು ಅಂತ ಬಂದಾಗ ಕಷ್ಟ ಮ್ಯಾಟರ್ ಆಗಲ್ಲ. ಸೊ ಕಷ್ಟ ಅಂತ ಕುತ್ಕೊಂಡ್ರೆ ಈಗ ಏನೋ ಕಷ್ಟ ಆಯ್ತಪ್ಪ ಅಂದ್ರೆ ಮತ್ತೆ ಹೋಗಿದ್ರೆ ಮತ್ತೆ ಏನು ಮಾಡಕ್ ಆಗಲ್ಲ. ಕಷ್ಟ ಆಗುತ್ತೆ, ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು. ಅಂದ್ರೆ ನಾವು ನಾರ್ಮಲ್ ಆಗಿ ಎಲ್ಲರ ತರ ಇರಕ್ಕಾಗಲ್ಲ, ಹ್ಮ್ ಆಚೆ ಹೋಗಕ್ಕಾಗಲ್ಲ, ಫ್ರೆಂಡ್ಸ್ ಜಾಸ್ತಿ ಏನು ಹೋಗಕ್ಕಾಗ್ಲಿ ತಿನ್ನಕ್ಕಾಗ್ಲಿ ಏನು ಮಾಡಕ್ಕಾಗಲ್ಲ. ನಮ್ಗೆ ಡೇ ಫುಲ್ಲು ಜಿಮ್ಮಲ್ಲಿ ಆಗ್ಬಿಡುತ್ತೆ. ಜಿಮ್ಮು, ಫುಡ್, ಆಮೇಲೆ ನಮ್ ಫುಡ್ ನಾವೇ ಮಾಡ್ಕೊಬೇಕಾಗುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ಅನ್ಸುತ್ತೆ ಕಷ್ಟ ಅಪ್ಪ ಬಿಟ್ಬಿಡೋ, ಹಿಂಗ ಅನ್ಸ್ದಾಗ ನಮ್ಗೆ ಮತ್ತೆ ನಾವು ಕ್ವಶನ್ ಮಾಡ್ಕೊಬೇಕು. ಏನಕ್ಕ ಈಗ ಗೊತ್ತಿದ್ ನನಗೆ ಈಗ ಹೇಳಿದ್ನಲ್ಲ, ಫಸ್ಟ್ ನೋಡ್ಕೊಂಡ್ ಬಂದಿದ್ದೀನಿ ಫಿಟ್ನೆಸ್ ಅಂತ ಅಂದಾಗ ಗೊತ್ತಿರುತ್ತೆ ನನಗೆ, ಗೊತ್ತಿದ್ದೇ ಚೂಸ್ ಮಾಡಿರ್ತೀನಿ. ಚೂಸ್ ಮಾಡಾದ್ಮೇಲೆ ಕಷ್ಟ ಅಂತ ಅಂದ್ರೆ ಅದು ಹೆಂಗಾಗುತ್ತೆ, ಆಗಲ್ಲ. ಹ್ಮ್ ಸೊ ಇದಕ್ಕೆ ಕಷ್ಟ ಅಂತ ನಂಗೆ ಹೇಳಕ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸೂಪರ್. ಅಂದ್ರೆ ಆ ಆ, ಮನಸ್ಥಿತಿನೇ ಬಹಳ ಮುಖ್ಯ. ಅಂದ್ರೆ ಯಾವಾಗೆಲ್ಲ ಇಲ್ಲಿ ಎರಡು ವಿಷಯ ದೀಪಕ್ ಅವ್ರು ಅದ್ಭುತವಾಗಿ ಹೇಳಿದ್ರು. ಒಂದು, ಶುರುವಿನಲ್ಲಿ ಎಲ್ಲವೂ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಆ ಆ, ಕಷ್ಟಗಳು ಅನ್ಸುತ್ತೆ, ಮನ್ಸಿಗೆ ಅನ್ಸುತ್ತೆ. ಶುರು ಮಾಡಿದ್ಮೇಲೂ ಎಲ್ಲೋ ಒಂದ್ ಕಡೆ ಆಲೋಚನೆ ಬರ್ಬೋದು. ಆವಾಗ ನಾವು ನಮ್ಮನ್ನೇ ನಾವು ಕೇಳ್ಕೋಬೇಕು, ಏನಕ್ಕೆ ಇದನ್ನ ಶುರು ಮಾಡಿದ್ವಿ? ಎಲ್ಲ ಗೊತ್ತಿತ್ತು, ಗೊತ್ತಿದ್ದೇ ತಾನೇ ಬಂದಿದೀವಿ. ಸೊ ಶುರು ಮಾಡಿದೀವಿ ಅಂದ್ಮೇಲೆ ಅದನ್ನ ಮಾಡೋಣ, ಅದಕ್ಕೆ ಏನ್ ಬೇಕೋ ಅದನ್ನ ಕೊಡೋಣ ಅನ್ನೋ ಒಂದು ಉದ್ದೇಶ. ಮತ್ತೆ ಶುರುವಿನಲ್ಲಿ ಸ್ವಲ್ಪ ಕಷ್ಟ ಆಗೋದು ಮಾಮೂಲಿ. ಯಾಕಂದ್ರೆ ವರ್ಷಾನುಗಟ್ಲೆಯಿಂದ ನಾವು ಒಂದು ಅಭ್ಯಾಸವನ್ನ ಮಾಡ್ಕೊಂಡು ಬಂದ್ಬಿಟ್ಟು, ಈಗ ನಾನು ಈ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡೋದು ಹೇಳ್ತೀನಿ. ನಾವು ವರ್ಷಾನುಗಟ್ಲೆಯಿಂದ ಒಂದು ವಿಷಯ ತೊಂದರೆ ಆದಾಗ ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಬೇಜಾರ್ ಪಟ್ಕೊಳ್ಳೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಯೋಚನೆ ಮಾಡೋದು, ಇದೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ ಬಿಟ್ಟಿದೀವಿ. ಈಗ ಸಡನ್ ಆಗಿ ಆಕರ್ಷಣೆ ನಿಯಮ ಅಂತ ಒಂದನ್ನ ತಿಳ್ಕೊಂಡಾಗ, ಓ, ಏನಾದ್ರೂ ಕೆಟ್ಟದಾದಾಗ ಸಕಾರಾತ್ಮಕವಾಗಿ ಯೋಚಿಸ್ಬೇಕು, ಅದನ್ನ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ಅದರಲ್ಲಿ ಏನೋ ಒಂದು ಒಳ್ಳೆ ವಿಷಯ ಇದೆ ಅಂತ ಯೋಚಿಸ್ಬೇಕು. ಈ ತರ ಎಲ್ಲ ಹೇಳಿದಾಗ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಮಾಡ್ಬೇಕಾದ್ರೆ ಹಳೆ ಅಭ್ಯಾಸಗಳು ಮತ್ತೆ ಬರುತ್ತೆ. ಹಳೆ ನಾವು ಹೇಗೆ ಯೋಚಿಸ್ತಾ ಇದ್ವಿ, ಹೇಗ್ ಕೆಲಸ ಮಾಡ್ತಾ ಇದ್ವಿ, ಅದೆಲ್ಲ ಮತ್ತೆ ಬರುತ್ತೆ. ಅದನ್ನ ನಾವು ದಾಟಿ ಮುಂದಕ್ಕೆ ಬಂದಾಗ್ಲೇ ನಾವು ಅದ್ರಲ್ಲಿ ಒಂದು ಪಾರಂಗತ್ಯನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅದೇ ತರ ನಿಮ್ಗೂ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಅಡಚಣೆಗಳು ಬಂದಿರ್ಬೋದು. ಬಟ್ ಈಗ 3 ವರ್ಷ ಮಾಡಿದೀರ ಅಂದ್ಮೇಲೆ ಈಗ ನಿಮ್ಗೆ ಇದೊಂಥರ ಜೀವನ ಶೈಲಿಯಾಗಿ ಬದಲಾಗ್ಬಿಟ್ಟಿದೆ ಅನ್ಕೊಳ್ತೀನಿ. ಸೊ ಈ ಒಂದು ಪಯಣದಲ್ಲಿ ದೇಹದ ಒಂದು ತಾಕತ್ತಾಗಿರ್ಬೋದು, ಆದ್ರೆ ದೇಹಕ್ಕೆ ಕೊಡುವ ಆ ಒಂದು ವರ್ಕೌಟ್ ಆಗಿರ್ಬೋದು, ಇದೆಲ್ಲ ಬಹಳ ಮುಖ್ಯ, ನಿಜ. ಆದ್ರೆ ಮೈಂಡ್ ಸೆಟ್ ಬಗ್ಗೆ ಇದರಲ್ಲಿ ನಮ್ಮ ಆಲೋಚನಾ ಕ್ರಮಕ್ಕಿರುವ ಪಾಲು, ಆಲೋಚನೆಗಳಿಗಿರುವ ಶಕ್ತಿ, ಅದರ ಬಗ್ಗೆ ಸ್ವಲ್ಪ ಹೇಳಿ ದೀಪಕ್. ಹೇಗೆ ಯೋಚಿಸ್ತೀರಾ ನೀವು? ಮತ್ತೆ ಆಕರ್ಷಣೆಯ ನಿಯಮ ನಿಮ್ಮ ಜೀವನದಲ್ಲಿ ನಿಮಗೆ ಹೇಗ್ ಕೆಲಸ ಮಾಡಿದೆ? ಅಂದ್ರೆ ನೀವು ಇದು ಬೇಕು ನನಗೆ ಅಂತ ಅಂದ್ಕೊಂಡು ಅದನ್ನ ಪಡೆದಿರೋ, ಈಗ ಆಲ್ರೆಡಿ ನೀವು ಹೇಳಿದ್ರಿ, ನಾನು ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಸಿಕ್ತು, ಅದಕ್ಕಿಂತ ಹೆಚ್ಚಾಗೆ ಸಿಕ್ತು ಅಂತ. ಸೊ ಹೇಗ್ ಅನ್ಕೊಂಡಿದ್ರಿ ಇದನ್ನ ಫಸ್ಟ್ ಶುರು ಮಾಡುವಾಗ? ಏನಿತ್ತು ನಿಮ್ಮ ಮೈಂಡ್ ಅಲ್ಲಿ? ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ಕೊಂಡ್ರಿ, ಸ್ಟಾರ್ಟ್ ಮಾಡ್ಬಿಟ್ರಿ. ಬಟ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ವರ್ಕೌಟ್ ಮಾಡ್ತಾ ಮಾಡ್ತಾ ಏನು ನಿಮ್ಮ ಒಂದು ಗೋಲ್ ಅಂತ ಏನ್ ಇಟ್ಕೊಂಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನೀವು? ಆ ಮನಸ್ಥಿತಿ ಅಂತ ಅಂದ್ರೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬಾಡಿ ಬಿಲ್ಡಿಂಗ್ ಅಲ್ಲಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮ್ಯಾಟರ್ ಆಗೋದು. ಯಾಕಂದ್ರೆ ಮೆಂಟಲಿ ಫಸ್ಟ್ ಸ್ಟ್ರಾಂಗ್ ಇರಬೇಕು. ಒಂದೊಂದ್ಸರಿ ನಮ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಏನೋ ತಿಂತಿರಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು. ಅದಾದ್ಮೇಲೆ ಏನು ಹೇಳಿದ್ರಿ, ಹಿಂಗ್ ಬೇಕು ಮಾಡ್ಬೇಕು, ಹೆಂಗೆ ಬಂತು ಅಂತ. ಸಿ ವರ್ಕೌಟ್ ಫಸ್ಟ್ ಹೇಳಿದೆ, ಏನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ, ಓಕೆ ಕಾಂಪಿಟೇಷನ್ ಮಾಡ್ಬೇಕು ಅಂತ ಚಿಕ್ಕ ಕಾಂಪಿಟೇಷನ್ ಮಾಡ್ತೀನಿ ಫಸ್ಟ್. ಚಿಕ್ಕ ಕಾಂಪಿಟೇಷನ್ ಅಂದ್ರೆ ಏನು ಏನು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ತೀನಿ. ಟಾಪ್ 10 ಬರಲ್ಲ ಬಂದೆ ವಾಪಸ್. ಬಂದು ಅವಾಗ ಡಿಸ್ಟರ್ಬ್ ಆಗ್ಬಿಟ್ಟೆ. ಅಂದ್ರೆ ಏನೋ ಒಂದು ವಾರ ವರ್ಕೌಟ್ ಮಾಡಿಲ್ಲ, ಸುಮ್ನೆ ಏನು ಆಗಿಲ್ವಲ್ಲ ಅಂತ. ಅವಾಗ ಕುತ್ಕೊಂಡು ಹೇಳಿದ್ರು, ನೀನ್ ಮಾಡಿದೊಂದು ಎಕ್ಸ್ಪೀರಿಯನ್ಸ್ ಆಗೋಸ್ಕರ ಸುಮ್ನೆ ಮಾಡಿದ್ಯಾ ಅಷ್ಟೇ, ಇದು ಕಾಂಪಿಟೇಷನ್ ಅಲ್ಲ ಅಂತ ಅರ್ಥ ಮಾಡಿಸಿದ್ರು. ಓಕೆ ಸರಿ ಆಯ್ತು ಆಯ್ತು ಅನ್ಬಿಟ್ಟು ನೆಕ್ಸ್ಟ್ 6 ಮಂತ್ಸ್ಗೆ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಇದೆ, ಮಾಡ್ಬೇಕು, 6 ಮಂತ್ಸ್ಗೆ ಮಾಡ್ಬೇಕು ಅನ್ನೋದೊಂದು ಥಾಟ್ ಇತ್ತು. ಆ ಪ್ರೋಸ್ ಅಲ್ಲಿ ಕೆಲವೊಂದು ವಿಷಯ ಬರ್ತಾ ಇರುತ್ತೆ, ಇವ್ನೇನ್ ಮಾಡ್ತಾನೆ, ಮೊನ್ನೆ ಹೋಗೋನೆ ಆಗಲ್ಲ,
ತುಂಬಾ ತುಂಬಾ ಕೇಳಿಸ್ಕೊಂಡಿದ್ದೀನಿ ನಾನು ಹಿಂದೆ, ಯಾರೋ ಫ್ರೆಂಡ್ಸ್ ಆಗಿ ಹೇಳಿರ್ಬೋದು, ಅದಾಗಿರ್ಬೋದು ಅಂತ. ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಅಂತ ಬರುತ್ತೆ. ಅದಾದ್ಮೇಲೆ ಎವ್ರಿ ಡೇ ಕನ್ಸ್ಕೊಂಡಿದೀನಿ, ಎವ್ರಿ ಡೇ ಬೇಕು ಬೇಕು ಬೇಕು. ಈಗ ಏನ್ ಎಲ್ಲ ಬಿಟ್ಟೆ, ಎಲ್ಲ ಕಂಪ್ಲೀಟ್. ಅದೇ ಒಂದ್ಸಲಿಗ ಟಾಪ್ 10 ಅಂತ ಬಂದಿಲ್ಲ, ಅದೇ ಜಡ್ಜಸ್, ಅದೇ ಕಾಂಪಿಟೇಟರ್ಸ್ ಸೇಮ್ ಬರ್ತಾರೆ ಇಲ್ಲಿ ಮಿಸ್ಟರ್ ಇಂಡಿಯಾಗೆ, ಅಲ್ಲಿ ನಾನು ಹೊಡಿತೀನಿ. ಸೊ ಅದು ನನಗೆ ರಿವೆಂಜ್. ಅದು ಅಂದ್ರೆ ರಿವೆಂಜ್ ಅನ್ನೋದಕ್ಕಿಂತ ಒಂದು ಏನೋ ಕಾಂಪಿಟೇಷನ್ ಸಾಧನೆ, ತರ ಅದೊಂದು ಸಾಧನೆ. ಗುರಿ. ಹೌದಾ, ಆಯ್ತು ಸರಿ ಮಾಡ್ತೀನಿ ಅಂತ ಅಷ್ಟೇ 6 ಮಂತ್ಸ್ ಎಲ್ಲ ಕಟ್ ಮಾಡ್ಬಿಟ್ಟೆ. ಏನು ಏರ್ ಕಾಂಟ್ಯಾಕ್ಟ್ ಏನು ಇಲ್ಲ, ವಡ್ಡಿಲ್ಲೇ ಮೈಂಡ್ ಫುಲ್ ಮೆಂಟಲಿ ಸ್ಟ್ರಾಂಗ್ ಆಗಿ ಮಾಡ್ಲೇಬೇಕು ಅಂತ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ತೀನಿ. ಸೊ ಅದಾದ್ಮೇಲೆ ಆಯ್ತು. ಆಸಮ್, ಆಸಮ್. ಅಂದ್ರೆ ಇಲ್ಲಿ ಬಹಳ ಗೆಳೆಯರೆ, ಬಹಳ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಸ್ಟೇಜ್ ಮೇಲೆ ನಾವು ನಿಂತ್ಕೊಳ್ಳೋದು ಒಂದಿನ ನಾವು ಸ್ಟೇಜ್ ಮೇಲೆ ಹೋಗಿ ಫೈನಲ್ ಆಗಿ ನಿಂತ್ಕೊಳ್ತೀವಿ. ಆದ್ರೆ ಪ್ರತಿದಿನ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ, ನಿದ್ದೆ ಮಾಡ್ಬೇಕಾದ್ರೆ, ಆ ಊಟವನ್ನ ಅಡಿಗೆಯನ್ನ ನಾವೇ ಮಾಡ್ಕೊಂಡು ತಿನ್ಬೇಕಾದ್ರೆ, ನಮ್ಮ ಮನ್ಸಲ್ಲಿ ನಾವು ಅದೇ ಸ್ಟೇಜ್ ಮೇಲೆ ಹೋಗಿ 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 ನಿಲ್ತಾ ಇರ್ಬೇಕು. ಆ ಒಂದು ದೃಶ್ಯೀಕರಣದ, ಅದನ್ನ ದೃಶ್ಯೀಕರಣ ಅಂತೀವಿ, ಆ ವಿಜುವಲೈಸ್ ಮಾಡ್ಕೊಳ್ಳೋದು. ನಾನು ಈ ಕಾಂಪಿಟೇಷನ್ ನ ಗೆದ್ದೇ ಗೆಲ್ತೀನಿ, ನಾನು ಈ ಕಾಂಪಿಟೇಷನ್ ನ ಗೆದ್ದೇ ಗೆಲ್ತೀನಿ, ಈ ತರ ಎಲ್ಲರ ಮುಂದೆ ನಾನು ನನ್ನನ್ನ ಯಾರೆಲ್ಲ ತಪ್ಪಾಗಿ ಮಾತಾಡಿದ್ರು ಅವರೆಲ್ಲರ ಮುಂದೆ ನಾನು ಗೆದ್ದು ತೋರಿಸ್ತೀನಿ ಅನ್ನೋದು ಇದೆಯಲ್ಲ, ಅದನ್ನ ಮತ್ತೆ 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 ದೃಶ್ಯೀಕರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಪ್ಕೊಳ್ತೀರಾ ದೀಪಕ್? ಹೌದೌದು. ಆಮೇಲೆ ಇನ್ನೊಂದ್ ಮಾತು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡಿ ಮೆನ್ಸ್ ಫಿಸಿಕ್. ನಾನು ಮೆನ್ಸ್ ಫಿಸಿಕ್ ಮಾಡಿದಾಗ ಗೆದ್ದಿರ್ತೀನಿ. ಮಿಸ್ಟರ್ ಇಂಡಿಯಾ ಸೌತ್ ಗೆದ್ದಿದ್ರು ಆದ್ರೂ ಒಂದು ಟಾಕ್ ಬರುತ್ತೆ, ಏನು ಮೆನ್ಸ್ ಫಿಸಿಕ್ ಇನ್ನು ಅಷ್ಟು ಬಾಡಿ ಬಿಲ್ಡಿಂಗ್ಗೆ ಆಗಿಲ್ಲ, ಅದೊಂಥರ ಮಾಡೆಲ್ ತರ ಆಯ್ತು. ಅದು ಬಾಡಿ ಬಿಲ್ಡ್ ಮಾಡ್ಬೇಕು, ಅದಕ್ ವ್ಯಾಲ್ಯೂ ಅಂತಾರೆ. ಈಗ ಒಬ್ಬ ನಿಂತಿದ್ದಾನೆ ಅಂದ್ರೆ ಬಾಡಿ ಬಿಲ್ಡರ್ ಅಂತಾರ ಅವನ್ನ. ಮೆನ್ಸ್ ಫಿಸಿಕ್ ಅಚೆಡ್ ಅಂತ ಯಾರು ಅನ್ನಲ್ಲ. ಹೌದಾ, ಸರಿ ಅದನ್ನು ಮಾಡ್ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಕಾಂಪಿಟೇಷನ್ ಮಾಡ್ಬೇಕಿತ್ತು. ನಾನು ಸ್ಟಾಪ್ ಮಾಡಿ ಅವತ್ತೇ ಸ್ಟಾರ್ಟ್ ಮತ್ತೆ. ಅಂದ್ರೆ ಅಷ್ಟು ಮೈಂಡ್ ಫಿಕ್ಸ್ ಆಗಿತ್ತು. ಹೌದಾ, ಬಾಡಿ ಬಿಲ್ಡಿಂಗ್, ಹೌದಾ ಆಯ್ತು. ಅಂದ್ರೆ ಈ ತರ ಹೇಳಿದ್ರು, ಹಂಗೆ ಮಾಡಕ್ಕಾಗಲ್ಲ, ಬಾಡಿ ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಕಷ್ಟ, ಯಾರ್ಯಾರೋ ಇದ್ದಾರೆ ಹಂಗಿದ್ದಾರೆ ಅಂತ. ನಾನು ಸ್ಟ್ರೈಟ್ ಆಗಿ ಕೊಬ್ಬ ಅನ್ಕೊಂಬೋದು, ನಾನು ಅಪ್ಪಂಗ್ ಹುಟ್ಟಿರೋನೆ ಮಾಡ್ತೀನಿ, ಇದೇ ತರ ಹೇಳಿ, ಇದೇ ಫ್ಲೋ ಅಲ್ಲಿ ಹೇಳಿದ್ದೆ, ನಾನು ಮಾಡ್ತೀನಿ ಅಂತ ಹೇಳಿ ಕರೆಕ್ಟ್ ಆಗಿ ವರ್ಷ ಟೈಮ್ ತಗೊಳ್ತೀನಿ. ಟೈಮ್ ತಗೊಂಡು ಮಿಸ್ಟರ್ ವರ್ಲ್ಡ್ ಮಾಡ್ಬೇಕು ಅಂತ ಫಿಕ್ಸ್ ಆಗುತ್ತೆ. ಮಾಡ್ಬೇಕು ಅಂದಾಗ ಆ ವಿಜುವಲ್ ಇದೆ ಗೊತ್ತಾ, ನಾನು ಸ್ಟೇಜ್ ಮೇಲೆ ಇದ್ದೀನಿ ಅನ್ನೋದು ಪ್ರತಿದಿನ ನಂಗೆ ಬರ್ತಿತ್ತು. ಪ್ರತಿದಿನ ಲಾಸ್ಟ್ 30 days ಇದ್ದಂಗೆ ಒಂದು ಗ್ರೂಪ್ ತರ ಮಾಡ್ತಾರೆ ಅಸೋಸಿಯೇಷನ್, ಅದರಲ್ಲಿ 3 ಟ್ರೋಫಿ ಹಾಕ್ತಾರೆ. 3 ಇದು ಫಸ್ಟ್ ಬಂದೋಗಿ 3 ಟ್ರೋಫಿ ಬರುತ್ತೆ ಅಂತ. ಅವತ್ತೇ ನಮ್ಮ ಅಣ್ಣ, ಇನ್ನ ಒಂದು 15 days ಇರುತ್ತೆ, ನಾನು ವಾಟ್ಸಪ್ ನಮ್ಮ ಅಣ್ಣಂಗೆ ಶೇರ್ ಮಾಡ್ತೀನಿ, ಇದು ನಂಗೆ ಇದು ಬೇಕು ನನಗೆ ಅಂತ. 15 days ಇದು ಬೇಕು ನನಗೆ ಅಂತ ಕಾಂಪಿಟೇಷನ್ ಮಾಡ್ತೀನಿ, ಆ 3 ನಾನು ಎತ್ಕೊಂಡ್ಬರ್ತೀನಿ. ಸೊ ಇದು ನಾನು ಯಾವಾಗ್ಲೂ ನಮ್ಮ ಅಣ್ಣಂಗೆ ಹೇಳ್ತಿರ್ತೀನಿ, ನೋಡ ಇವಾಗ ಹೇಳ್ತಾ ಇರ್ತೀನಿ, ನೋಡಿ ಕಳ್ಸಿದ್ದೆ ಅವತ್ತು ನಾನು ನಿನಗೆ ಈ 3 ಬೇಕು ಅಂತ. ಆ 3 ಹತ್ರ ಇದೆ ಇವತ್ತು. ಅಂದ್ರೆ ಅಷ್ಟು ಇದು. ಆಮೇಲೆ ಇನ್ನೊಂದು ಕೊಬ್ಬು ಅನ್ಕೊಂಬೋದು, ದುರಂಕಾರ ಅನ್ಕೊಂಡಿರ್ತಾರೆ. ಏನಂದ್ರೆ ಕಾಂಪಿಟೇಷನ್ ಮುಂಚೆ ಇನ್ನೂ 10 ದಿನ ಇರೋದು, ಯಾವ್ದು ಬಂದು ಆಲ್ ದ ಬೆಸ್ಟ್ ದೀಪಕ್ ಅಂತ ಹೇಳೋರು. ಬಟ್ ನಾನು ಹೇಳ್ತಿದ್ದೆ ಆಲ್ ದ ಬೆಸ್ಟ್ ಅಲ್ಲ, ಕಂಗ್ರಾಚುಲೇಷನ್ಸ್ ಹೇಳು ಅಂತ 10 ದಿನ ಮುಂಚೆನೆ. ಏನಕ್ಕೆ ಅಂದ್ರೆ ಗೆಲ್ತೀನಿ ಅಂದ್ರೆ ನನಗೆ ಅಂದ್ರೆ ನಮ್ಮ ಹಾರ್ಡ್ ವರ್ಕು, ನಮ್ ಡೆಡಿಕೇಶನ್, ಡಿಸಿಪ್ಲಿನು, ಮೈಂಡ್ ಸೆಟ್ ಎಲ್ಲ ಪಾಸಿಟಿವ್ ಇದ್ದಾಗ ನುಗ್ಬೇಕು. ಸುಮ್ನೆ ನೆಗೆಟಿವ್ ಪೀಪಲ್ ಹತ್ರ ಸೇರ್ಸ್ಬಾರ್ದು, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಒಬ್ನೇ ಹಂಗಿದ್ದಾಗ ತುಂಬಾ ಜನ ಕೇಳ್ಬಿಟ್ಟೆ ಆತರ. ಅಂದ್ರೆ ಇನ್ನೇನು ಕಾಮಿಡಿ ಸ್ಟೇಜ್ ಎಕ್ಬೇಕು, ಅವಾಗ ಅಷ್ಟು ಆಲ್ ದ ಬೆಸ್ಟ್ ಅಂತ ಹೇಳೋರು. ಆಲ್ ದ ಬೆಸ್ಟ್ ಅಲ್ಲ, ಕಂಗ್ರಾಚುಲೇಷನ್ಸ್ ಹೇಳಿ. ಏನಕ್ಕೆ ಗೆಲ್ತೀನಿ ನಾನು, ನಂಗೆ ಗೊತ್ತು. ಆದ್ಮೇಲೆ ಅದೇ ತರ ಹೋದೆ, ಗೆದ್ದೆ. ಆ 3 ಏನ್ ಕಲ್ಸಿದ್ನೋ ಹಂಗೆ ಎತ್ಕೊಂಡ್ ಬಂದೆ. ಸೊ ಇದು ಸೂಪರ್ ದೀಪಕ್. ಆಕ್ಚುಲಿ ಆಕರ್ಷಣೆಯ ನಿಯಮದಲ್ಲಿ ನಾವ್ ಇದನ್ನ ಒಂದು ತತ್ವವಾಗಿ ಹೇಳ್ಕೊಡ್ತೀವಿ. ಯಾವತ್ತೂ ಆಲ್ ದ ಬೆಸ್ಟ್ ಹೇಳ್ಬೇಡಿ, ತಥಾಸ್ತು ಅಂತ ಹೇಳಿ, ಕಂಗ್ರಾಚುಲೇಷನ್ಸ್ ಹೇಳಿ. ಏನೇ ಒಂದು ನಮಗ್ ಜೀವನದಲ್ಲಿ ಬೇಕು ಅಂದ್ರೆ ಅದ್ ಸಿಗುತ್ತಾ ಸಿಗಲ್ವಾ ಅನ್ನೋ ಸಂಶಯ ಇದ್ರೆ ಮಾತ್ರ ಆಲ್ ದ ಬೆಸ್ಟ್ ಹೇಳೋದು. ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ರೆ ಕಂಗ್ರಾಚುಲೇಷನ್ಸ್, ಆಲ್ರೆಡಿ ನಿಮಗ್ ಸಿಕ್ಬಿಟ್ಟಿದೆ ಅಂತ ಹೇಳೋದು. ಸೊ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ರೀತಿ ನೀವು ಅದ್ಭುತವಾಗಿ ಹೇಳಿದ್ರಿ, ಅದು ಒಳಗಿಂದಾನೇ ನಿಮಗ್ ಬಂದಿದೆ. ಅಂದ್ರೆ ಇನ್ನೊಂದೇನು ಅಂದ್ರೆ, ಶುರು ಮಾಡುವಾಗ ನಮ್ಗೆಲ್ಲ ಗೊತ್ತಿರಲ್ಲ, ಶುರು ಮಾಡ್ಬೇಕಂದ್ರೆ ಇಷ್ಟೆಲ್ಲ ನಮಗ್ ಗೊತ್ತಿರಲ್ಲ. ಆದ್ರೆ ಮಾಡ್ತಾ ಮಾಡ್ತಾ ಅನುಭವದಲ್ಲಿ ಆ ನಂಬಿಕೆ ಬರುತ್ತೆ, ಅನುಭವದಲ್ಲಿ ಆ ಧೈರ್ಯ ಬರುತ್ತೆ, ಅನುಭವದಲ್ಲಿ ಆ ಒಂದು ಕರೇಜ್, ನನಗೆ ಇದು ಹಾಗೆ ಆಗುತ್ತೆ ಅನ್ನೋ ಒಂದು ಆ ದೃಢ ನಿರ್ಧಾರ, ದೃಢ ಸಂಕಲ್ಪ ಸ್ಟ್ರಾಂಗ್ ಆಗೋದಕ್ಕೆ ನಮ್ಮ ಪರಿಶ್ರಮನೂ ಅಷ್ಟೇ ಬೇಕು, ಆ ಒಂದು ಪ್ರಯತ್ನನೂ ಅಷ್ಟೇ ಬೇಕು. ಅದ್ಭುತ. ದೀಪಕ್, ಇದರಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಬೇಕಾಗಿರೋದು
ಗುರುಗಳನ್ನ. ಯಾಕಂದ್ರೆ ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಒಂದು ಪ್ರಾಪರ್ ಆಗಿ ಗೈಡ್ ಮಾಡಿ, ಪ್ರಾಪರ್ ಆಗಿ ಒಂದು ಜರ್ನಿ ಇರುತ್ತೆ ಇದಕ್ಕೆ. ಸೊ ನಾನ್ ಮಾತಾಡ್ಬೇಕಾದ್ರೆ ನಿಮ್ಮ ಗುರುಗಳು ನಿಮ್ಮ ಅಣ್ಣನೇ ಅಂತ ಹೇಳಿದ್ರಿ, ಅವರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೇಗೆ ಅವ್ರು ಗೈಡ್ ಮಾಡಿದ್ರು, ಹೇಗೆ ಅದು ನಿಮ್ಗೆ ಬಹಳ ಮುಖ್ಯವಾಯ್ತು ಈ ಜರ್ನಿನಲ್ಲಿ? ಅಂದ್ರೆ ನನಗೆ ಅಣ್ಣ ಅಂದ್ರೆ ಸಿಕ್ಕಾಬಟ್ಟೆ ಸಪೋರ್ಟಿವ್. ಏನ್ ಬೇಕಾದ್ರೂ ಮಾಡು, ಏನ್ ಮಾಡ್ತಿ ಎಲ್ಲಾ ನಾನ್ ಮಾಡ್ತೀನಿ, ಈ ತರ ಒಂದು. ಅಂದ್ರೆ ಅವ್ರು ಬಂದು ನ್ಯಾಷನಲ್ ರೆಸ್ಲರ್. ಅವರು ಆ ಆಗಿದ್ರೋದ್ರಿಂದ ರೆಸ್ಲಿಂಗ್ ಬಾಡಿ ಬಿಲ್ಡ್ ಏನು ಅಂತ ಕೇಳ್ಬೋದು ನೀವು. ಅಂದ್ರೆ ಅವ್ರು ಬಂದು ಕೋರ್ಸ್ ಮಾಡ್ಕೊಂತಂದು ಏನು ಈ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಅಂತೆಲ್ಲ ತಿಳ್ಕೊಂತಾರೆ. ಸೊ ಅವ್ರು ನನಗೆ ಹೇಳ್ತಿದ್ರು, ಈ ತರ ಡಯಟ್ ಇರುತ್ತೆ, ವರ್ಕೌಟ್ಸ್ ಇರುತ್ತೆ, ಈ ತರ ಫುಡ್ ಇರುತ್ತೆ, ನೀನ್ ಮಾಡು ಅಂತ. ಹಾ, ಓಕೆ ಸರಿ ಆಯ್ತು ಅಂತ ಪ್ರತಿಯೊಂದು ಅವ್ರು ಗೈಡ್ ಮಾಡಿ ಹೋಗು. ಪ್ರತಿಯೊಂದು ಅಷ್ಟೇ. ಇವಾಗ ಹೇಳ್ತಾರ ಅವ್ರು, ಆಗುತ್ತೆ ಹೋಗು ಅಂದ್ರೆ ಅಷ್ಟು, ಅವರು ಅಷ್ಟೇ ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಪಾಸಿಟಿವ್. ಅವ್ರು ಆಗುತ್ತೆ ಹೋಗಿ ನಿಂದೆ ಪ್ಲೇಸ್, ಈ ತರ ಅಣ್ಣನೇ ಪ್ರತಿಯೊಂದು ನನಗೆ. ಪ್ರತಿಯೊಂದು ಅಂದ್ರೆ ಎಲ್ಲಾನು ಅಣ್ಣನೇ. ಸೂಪರ್. ಸೊ ಅದೊಂದು ಆ ಭಾಗ್ಯ ಅಂತಾನು ಹೇಳ್ಬೋದು. ಸ್ವಂತ ಅಣ್ಣನೇ ಗುರುವಾಗಿ ಸಿಕ್ಕಿದಾಗ, ಆ ಗೈಡೆನ್ಸ್ ಸತತವಾಗಿ ಸಿಗ್ತಾ ಹೋದಾಗ. ಅಂದ್ರೆ ಆ ದೀಪಕ್ ಜರ್ನಿನಲ್ಲಿ ನನಗೆ ಕೆಲವು ವಿಷಯಗಳನ್ನ ಹೇಳಿದ್ದಾರೆ, ಅದು ಬಹಳ ಒಂದು ಸ್ಫೂರ್ತಿ ಕೊಡುವಂತಹ ವಿಷಯ. ಏನು ಅಂದ್ರೆ, ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಪ್ರತಿದಿನ ಬಂದು, ಯಶವಂತಪುರಲ್ಲೋ ಎಲ್ಲೋ ಜಿಮ್ ಇತ್ತಂತೆ. ಸೊ ದೊಡ್ಡಬಳ್ಳಾಪುರದಿಂದ ಯಶವಂತಪುರ್ಗೆ ಪ್ರತಿದಿನ ಟ್ರಾವೆಲ್ ಮಾಡಿ, ಜಿಮ್ ಅಲ್ಲಿ ಒಂದು 4 ಅವರ್ ವರ್ಕೌಟ್ ಮಾಡಿ, ಅಲ್ಲೇ ಜಿಮ್ ಅಲ್ಲೇ ಉಳ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ತಗೊಂಡು, ಮತ್ತೆ 4 ಅವರ್ ವರ್ಕೌಟ್ ಮಾಡಿ, ಮತ್ತೆ ಕೊನೆಗೆ ದಿನದ ಕೊನೆಯಲ್ಲಿ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಟ್ರಾವೆಲ್ ಮಾಡೋದು. ಇದು ಒಂದ್ ಕಡೆ. ಊಟಕ್ಕೆ ಅದು ಅವರು ಬಹಳ ಸರಳವಾಗಿ ಹೇಳ್ಬಿಟ್ರು. ಈ ನೋಡಿ, ಇಲ್ಲಿ ನಾನೊಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ಎಲ್ಲಾರ್ಗು. ದೀಪಕ್ ಬಂದ್ಬಿಟ್ಟು ಇದನ್ನ ಒಂದು ವೃತ್ತಿಯಂತೆ ತಗೊಂಡಿದ್ದಾರೆ, ಒಂದು ಪ್ರೊಫೆಷನ್ ಅಂತೆ, ಇದರಲ್ಲೇ ಒಂದು ಸಾಧನೆ ಮಾಡ್ಬೇಕು ಅಂತ ತಗೊಂಡಿದ್ದಾರೆ. ಇಲ್ಲಿ ನಮ್ಮ ವೀಕ್ಷಕರು ಬಹಳಷ್ಟು ಜನ ನೋಡೋರು, ನಿಮ್ಮ ಉದ್ದೇಶ ಈ ರೀತಿ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ ಇಲ್ದೇ ಇರ್ಬೋದು, ಆದ್ರೆ ಒಂದು ದೇಹದ ಒಂದು ಆರೋಗ್ಯ ನೋಡ್ಕೊಳ್ಳೋದಾಗಿರ್ಲಿ, ಒಂದು ಬೇಸಿಕ್ ಫಿಟ್ನೆಸ್ ನೋಡ್ಕೊಳ್ಳೋದಾಗಿರ್ಲಿ, ಇದಕ್ಕೂ ಕೂಡ ಒಂದು ಸಣ್ಣ ಡಿಸಿಪ್ಲಿನ್ ಖಂಡಿತ ಬೇಕು. ಯಾಕಂದ್ರೆ ದೇಹವೇ ನಮಗೆ ಎಲ್ಲವೂ, ದೇಹ ಇರೋ ತನಕನೇ ನಾವು ಇಲ್ಲಿರೋದಕ್ಕೆ ಸಾಧ್ಯ. ಸೊ ಆ ದೇಹದ ಆರೋಗ್ಯಕ್ಕೆ ಸ್ವಲ್ಪ ನಾವು ತಗೋಬೇಕು. ಆದ್ರೆ ದೀಪಕ್ ಅವರು ಒಂದು ಕ್ಷತ್ರಿಯನಂತೆ, ಒಬ್ಬ ಸೈನಿಕನಂತೆ ಅದರಲ್ಲೇ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಂಡಿದ್ರಿಂದ ಈ ಮಟ್ಟಕ್ಕೆ ಅವರು ಒಂದು ಡಿಸಿಪ್ಲಿನ್, ಡೆಡಿಕೇಶನ್ ಬೇಕಾಯ್ತು. ಸೊ ಒಂದು, ಅವ್ರು ಟ್ರಾವೆಲ್ ಮಾಡೋದು. ಎರಡನೇದು, ಊಟ. ಅದಕ್ಕೆ ಅಂತ ಒಂದು ಡಯಟ್ ಇರುತ್ತೆ, ಅದಕ್ಕೆ ಅಂತ ಒಂದು ರೊಟೀನ್ ಇರುತ್ತೆ, ಅದು ಎಲ್ಲಾರು ಮಾಡೋದಕ್ ಬರಲ್ಲ ಆ ತರ. ಸೊ ಹಾಗಾಗಿ ಒಂದು ಹಂತದ ಮೇಲೆ ಅವರೇ ಅಡಿಗೆ ಮಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ಸೊ ಆ ಅಡಿಗೆನೆಲ್ಲ ಅವರೇ ಮಾಡ್ಕೊಂಡು ತಿನ್ನೋದು, ಮನೇಲಿ ಎಲ್ಲಾ ಇದ್ರು ಅವ್ರ ಅಡಿಗೆನ ಅವ್ರು ಮಾಡ್ಕೊಂಡು ತಿನ್ನೋದು, ಅದು ಒಂದು ಕಡೆ ಕೆಲಸ. ಮತ್ತೆ ಲೈಕ್ ಈ ಸಂಪೂರ್ಣ ಇದ್ರಲ್ಲಿ ನಿದ್ದೆನೂ ಎಷ್ಟೊಂದು ಏರುಪೇರಾಗುತ್ತೆ, ಆ ನಿದ್ದೆ ರೊಟೀನು ನೋಡ್ಕೊಳ್ಳೋದು. ಸೊ ಈ ತರ ಬಹಳಷ್ಟು ವಿಷಯಗಳನ್ನ ನೀವು ಮಾಡ್ಕೊಂಡು ಬಂದು ಈ ಕಾಂಪಿಟೇಷನ್ಸ್ ಗೆದ್ದಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋದಕ್ಕೆ. ಮತ್ತೆ ಈ ಬಾಡಿ ಬಿಲ್ಡಿಂಗ್ ಅನ್ನೋದು, ಅದು ಅಫ್ಕೋರ್ಸ್ ಅದು ಯಾರೋ ಕೆಲವು ಜನಕ್ಕೆ ಅದ್ರಲ್ಲಿ ಆಸಕ್ತಿ ಇರುತ್ತೆ, ಅವ್ರು ಮಾಡ್ತಾರೆ. ಬಟ್ ಜನರಲ್ ಆಗಿ ಈ ಫಿಟ್ನೆಸ್ ಬಗ್ಗೆ ಬಹಳಷ್ಟು ಜನಕ್ಕೆ ತಮ್ಮ ದೇಹದ ಬಗ್ಗೆ ಅವ್ರು ಯೋಚಿಸೋದೇ ಇಲ್ಲ. ಬರೀ ಕೆಲ್ಸದಲ್ಲಿ ತೊಡಗಿಸ್ಕೊಂಡ್ ಬಿಡ್ತಾರೆ ಸಂಪೂರ್ಣವಾಗಿ, ಅಥವಾ ಚಟಗಳಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಆದ್ರೆ ಕೊನೆಯಲ್ಲಿ ಆ ದೇಹಕ್ಕೆ ತೊಂದರೆ ಆದಾಗ, ಅಯ್ಯೋ ಈಗ ಎಕ್ಸರ್ಸೈಸ್ ಮಾಡ್ಬೇಕು, ವಾಕಿಂಗ್ ಹೋಗ್ಬೇಕು ಅಂದ್ಕೊಳ್ತಾರೆ. ಸೊ ಫಿಟ್ನೆಸ್ಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಜೆಷನ್ಸ್ ಕೊಡೋದಾದ್ರೆ, ಜಸ್ಟ್ ಸರ್ ನಾನು ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋರಿಗೆ ಏನ್ ಸಜೆಷನ್ಸ್ ಕೊಡ್ತೀರಾ ದೀಪಕ್ ನೀವು? ಅಂದ್ರೆ ಫಸ್ಟ್ ಹೇಳ್ತೀನಿ, ವರ್ಕೌಟ್ ಮಾಡ್ಬೇಕು, ವೇಟ್ ಟ್ರೈನಿಂಗ್ ಮಾಡ್ಲೇಬೇಕು. ರೆಗ್ಯುಲರ್ ಫಸ್ಟ್ ಜಾಯಿನ್ ಆಗ್ತಾರೆ, ರೆಗ್ಯುಲರ್ ಹೋಗಲ್ಲ. ರೆಗ್ಯುಲರ್ ಹೋಗೋದೇ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಈಗ ಎಲ್ಲರೂ ನೋಡ್ತಿರ್ತೀನಲ್ಲ, ಬರ್ತಾರೆ, ಫೀಸ್ ಹಾಕ್ಸ್ತಾರೆ, ಬರಲ್ಲ. ಒಂದಿನ ಬರ್ತಾರೆ, ಕೈ ನೋವು, ಕಾಲ್ ನೋವು, ಅಷ್ಟೇ ಮುಗೀತು, ಅದನ್ನ ಫೀಸ್ ಮುಗೀತು, ಜಿಮ್ಮೇ ಮಾಡ್ಬಿಡ್ತಾರೆ. ಫಸ್ಟ್ ರೆಗ್ಯುಲರ್ ಜಿಮ್ ಹೋಗ್ಬೇಕು. ಫಸ್ಟ್ ಆ ರೆಗ್ಯುಲರ್ ಹೋಗಿ ಫುಡ್ ಅಂದ್ರೆ ಹೆಲ್ತಿ ಫುಡ್ ಅಂತಾರಲ್ವಾ, ಹೆಲ್ತಿ ಫುಡ್ ಅದೇ. ಸ್ವೀಟ್ ಹೇಳ್ತೀನಿ ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಕಷ್ಟ ಆಗುತ್ತೆ. ಅವಾಯ್ಡ್ ಮಾಡಿ, ಮತ್ತೆ ಆಯಿಲ್ ಫುಡ್ ಅಷ್ಟೇ ಅವಾಯ್ಡ್ ಮಾಡಿ. ಜಂಕ್ ಫುಡ್ ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಡಿ. ಅದಾದ್ಮೇಲೆ ಈಗೇನು ನಾವು ಚಿಕ್ಕದಾಗಿ ಹೇಳ್ಬೇಕಂದ್ರೆ, ಈಗ ಬಿಸ್ಕೆಟ್ ಅಂತ ಬರುತ್ತೆ. ಬಿಸ್ಕೆಟ್ ಅದ್ರಲ್ಲಿ ಏನಿರುತ್ತೆ? ಶುಗರ್ ಇರುತ್ತೆ, ಮೈದಾ ಇರುತ್ತೆ, ಪಾಮ್ ಆಯಿಲ್ ಇರುತ್ತೆ. ಏನಕ್ಕಾಗುತ್ತೆ ಅದು? ಹೊಟ್ಟೆ ಬಿಸ್ಕೆಟ್ ತಿನ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಶುಗರ್ ನಮ್ಗೆ ಮೈಂಡ್ ಆಗ್ಲಿ ಬಾಡಿ ಆಗ್ಲಿ ಸ್ವಲ್ಪ ಅದನ್ನ ನಮ್ಗೆ ಲೋ ಮಾಡ್ತಾ ಇರುತ್ತೆ, ಅದೇ ವೀಕ್ ಮಾಡ್ತಾ ಇರುತ್ತೆ. ಅದ್ ನಮಗ್ ಗೊತ್ತಾಗಲ್ಲ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಅದಾದ್ಮೇಲೆ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ 30 ಏಜ್ ಆಗ್ತಾ ಗೊತ್ತಾಗುತ್ತೆ. ಅವಾಗ ನಾವೇನು ಮಾಡಕ್ ಆಗಲ್ಲ.
ಸೊ ಇವಾಗ ನಾವು ಡೈಲಿ ವರ್ಕೌಟ್ ಮಾಡಬೇಕು. ಫಸ್ಟ್ ಡೈಲಿ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿ ಅಂದ್ರೆ ಅವ್ರಿಗೇನು ಈಗ ಪ್ರೋಟೀನ್ ಅಂದ್ರೆ ಒಂದು ತಪ್ಪು ಇದೈತೆ ಎಲ್ಲಾರ್ಗು. ಪ್ರೋಟೀನ್ ಹಾಕೋರು ಏನಾಗುತ್ತಪ್ಪ ಅಂದ್ರೆ ಚೆನ್ನಾಗಿರೋದು ತಗೊಬೇಕು ಫಸ್ಟ್. ಇಲ್ಲಾಂದ್ರೆ ನಿಮ್ಮ ಜಿಮ್ಗಳಲ್ಲಿ ಯಾರು ಟ್ರೈನರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ಬೇಕು ಯಾವ್ದು ಚೆನ್ನಾಗಿದೆ. ಕೇಳಿ ತಪ್ಪೇನು ಇಲ್ಲ, ಕ್ವಶನ್ ಮಾಡ್ಬೇಕು. ಯಾಕೆ ಇದ್ಯಾಕೆ ತಗೊಬೇಕು, ಏನ್ ಮಾಡ್ಬೇಕು, ಜೆನ್ಯೂನಾ, ಎಲ್ಲ ಈಗ ಫೇಕು ಬರುತ್ತೆ, ಜೆನ್ಯೂನು ಬರುತ್ತೆ. ಸೊ ಈ ತರ ಒಂದು. ಆಮೇಲೆ ಏನು ಪ್ರೋಟೀನ್ ನ ಏನೋ ದೊಡ್ಡ ವಿಷಯ ತರ ನೋಡ್ತಾರೆ, ಅಲ್ಲ, ಅದೊಂದು ಸಪ್ಲಿಮೆಂಟ್ಸ್. ಅದು ಸಪ್ಲಿಮೆಂಟ್ಸ್ ಅಂದ್ರೆ ನಾವೇನು ಫುಡ್ ಅಲ್ಲಿ ತಗೊಳಕ್ಕಾಗಲ್ವಾ, ಫಾಸ್ಟ್ ರಿಕವರಿಗೆ ಒಂದು ಬೇಕು ಪ್ರೋಟೀನ್ ಅಷ್ಟೇ. ಅದ್ ಬಿಟ್ಟು ಇನ್ನೇನಿಲ್ಲ. ವರ್ಕೌಟ್ ಮಾಡಿ, ಶುಗರ್ ಆದಷ್ಟು ಎಲ್ರಿಗೂ ಹೇಳ್ತೀನಿ ಕಮ್ಮಿ ಮಾಡಿ. ಆಸಮ್, ಥ್ಯಾಂಕ್ ಯು. ಗೆಳೆಯರೆ, ನಾನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ, ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಈ ಒಂದು ಟಾಪಿಕ್ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ. ಸಕ್ಕರೆ ಆಕ್ಚುಲಿ ಸಿಗರೇಟ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಾವೆಲ್ಲಾ ಕಡೆ ಫಿಲ್ಮ್ಗಳಲ್ಲಿ ನೋಡ್ತೀವಿ. ಆದ್ರೆ ಧೂಮಪಾನಕ್ಕಿಂತ ಹಾನಿಕರ ವಿಷಯ ಸಕ್ಕರೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಕೂಡ ಬಹಳ ಸ್ವೀಟ್ ಅನ್ನ ಇಷ್ಟಪಡುವಂತ ವ್ಯಕ್ತಿ. ಆದ್ರೆ ಆರೋಗ್ಯದ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಾ ಗುರುಗಳು ಹೇಳಿರೋದು ಸಕ್ಕರೆ ತಿನ್ಲೇಬಾರ್ದು ಅನ್ನೋದು ಕಷ್ಟ, ಆದ್ರೆ ಅದನ್ನ ಬಹಳ ಯೋಚಿಸಿ ಮಿತವಾಗಿ ತಿನ್ಬೇಕು. ಮತ್ತೆ ಈ ಬಿಸ್ಕೆಟ್ಗಳು ಮತ್ತೆ ಜಂಕ್ ಫುಡ್ ಇದೆಲ್ಲಾನು ಅಷ್ಟೇ, ಒಂದೊಂದ್ ಸರ್ತಿ ತಿನ್ಬೇಕಾದ್ರೂ ಬಹಳ ಯೋಚಿಸ್ಬೇಕು. ನಮ್ಮ ಜೀವನ ಶೈಲಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ, ಸಂಜೆ ಆಗ್ತಿದ್ರೇನೆ ಪ್ರತಿಯೊಂದು ರಸ್ತೆನಲ್ಲೂ ಜಂಕ್ ಫುಡ್, ಎಲ್ಲಾ ಕಡೆ ಜಂಕ್ ಫುಡ್ ಹಾಕೊಂಡ್ ಬಿಡ್ತಾರೆ. ಸೊ ಅದೊಂಥರ ಬಹಳ ಕೂಲ್, ಸಂಜೆ ಆದ್ರೆ ಹೋಗಿ ಚೆನ್ನಾಗಿ ತಿನ್ಕೊಂಡ್ ಬರೋದು ಒಂಥರ ಅದು ಜೀವನ ಶೈಲಿ ಆಗ್ಬಿಟ್ಟಿದೆ. ಒಂದಿನ ತಿಂದ್ರೆ ಯಾವ್ದು ಏನು ತೊಂದರೆ ಆಗಲ್ಲ, ಆದ್ರೆ ಅತಿ ಆದ್ರೆ ಅಮೃತಾನೂ ವಿಷ ಆಗುತ್ತೆ ಅಂತಾರೆ. ಸೊ ಇವತ್ತು ನಾವು ಜಂಕ್ ಫುಡ್ ಅನ್ನೇ ಊಟ ತರ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಮತ್ತೆ ಬಿಸ್ಕೆಟ್ಸ್ ಅಲ್ಲೇ ಹೊಟ್ಟೆ ಹಸುವನ್ನ ನೀಗಿಸೋದಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ. ಇದರ ಬಗ್ಗೆ ಇವತ್ತು ಅದ್ಭುತವಾದ ದೀಪಕ್ನವ್ರು ಹೇಳ್ದಂಗೆ, ಒಂದು ನಿಮ್ಮ ಮನೆ ಹತ್ರ ಇರೋ ಒಂದು ಸಣ್ಣ ಪಾರ್ಕ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಒಂದು ವ್ಯಾಯಾಮಕ್ಕೆ ಒಂದಿಷ್ಟು ಸಮಯ ದಿನದಲ್ಲಿ ಪ್ರತಿದಿನ ಕೊಡೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಈಗ ಜಿಮ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಇನ್ಸ್ಟ್ರಕ್ಟರ್ ಹತ್ರ ಒಂದು ಬೇಸಿಕ್ ಸಜೆಷನ್ ಮತ್ತೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತಂದ್ರು. ಕೇಳಬೇಕು, ಖಂಡಿತ ನಮಗೆ ಗೊತ್ತಿಲ್ಲದೆ ಇರೋ ವಿಷಯನ ಕೇಳಿ ತಿಳ್ಕೋಬೇಕು. ಸೊ ಇವತ್ತು ಬಹಳಷ್ಟು ಅದ್ಭುತವಾದ ಯೂಟ್ಯೂಬ್ ಅಲ್ಲಿ ಅದ್ಭುತವಾದ ಗುರುಗಳೆಲ್ಲ ವಿಡಿಯೋಗಳು ಮಾಡಿದ್ದಾರೆ. ಮತ್ತೆ ಅಲ್ಲಲ್ಲಿ ಜಿಮ್ಗಳಲ್ಲಿ ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ. ಕೇಳಿ ತಿಳ್ಕೊಂಡು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ವಹಿಸಿ. ದೀಪಕ್ ಹೇಳ್ದಂಗೆ ಸಣ್ಣ ವಯಸ್ಸಿನಲ್ಲಿ ಅದು ಅಷ್ಟಾಗಿ ಕಾಣದೆ ಹೋಗ್ಬೋದು, ಆದ್ರೆ ವಯಸ್ಸು ಆಗ್ತಾ 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 ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಸೊ ಮೊದಲಿಂದ ಅದನ್ನ ನಾವು ಕಾಳಜಿ ವಹಿಸ್ಕೊಂಡು ಬಂದ್ರೆ ಅದು ನಮಗೆ ಬಹಳ ಈಸಿ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ. ಇನ್ನೊಂದೇನು ಅಂದ್ರೆ, ಯಾವುದೇ ಒಂದು ವಿಷಯ ಶುರುನಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸಣ್ಣ ವಯಸ್ಸಿಂದಾನೇ ನಾವು ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಸುಲಭವಾಗಿ ಮಾಡ್ಬಿಡ್ತೀವಿ. ಆದ್ರೆ ಹೊಸ ಅಭ್ಯಾಸ ಮಾಡ್ಕೋಬೇಕು, ಕೆಟ್ಟ ಅಭ್ಯಾಸ ಒಂದಿದೆ ಅದನ್ನ ಬಿಟ್ಟು ಒಳ್ಳೆ ಅಭ್ಯಾಸ ಮಾಡ್ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗತ್ತೆ, ಸಮಯ ತಗೊಳುತ್ತೆ. ತಾಳ್ಮೆ ಇರ್ಲಿ. ದೀಪಕ್, ನಿಮ್ಮ ಜರ್ನಿನಲ್ಲೂ ಕೂಡ ಇದು ಬಹಳ ಮುಖ್ಯ ಆಗಿದಿರುತ್ತೆ. ತಾಳ್ಮೆಯ ಒಂದು ಪಾತ್ರ ಏನಿದೆ? ಯಾಕಂದ್ರೆ ನಾನು ಹೇಳ್ದೆ, ನೀವು ಒಂದು ವರ್ಷ ಅಂದ್ಬಿಟ್ರಿ, ಒಂದು ವರ್ಷಕ್ಕೆ ಒಂದು ಕಾಂಪಿಟೇಷನ್, ಆ ಕಾಂಪಿಟೇಷನ್ಗೆ ಪ್ರತಿದಿನ ಈ ಹರಸಾಹಸ ಮಾಡ್ಬೇಕು. ಸೊ ಸಿಕ್ಕಾಪಟ್ಟೆ ತಾಳ್ಮೆನೂ ಬೇಕು, ಮತ್ತೆ ಆ ದೂರಾಲೋಚನೆ ಬೇಕು. ಒಂದಿನ ನಾನು ಹೊಡಿತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಪ್ರತಿದಿನ ನಾವು ಜಿಮ್ಗೆ ಹೋಗಿ ಖುಷಿಯಾಗಿ ವರ್ಕೌಟ್ ಮಾಡ್ಬೇಕು. ಸೊ ಹೇಗೆ ಅದನ್ನ ನೀವು ಮಾಡ್ತಾ ಇದ್ರಿ? ಹೇಗೆ ತಾಳ್ಮೆ ನಿಮಗೆ ಹೇಗೆ ಬಂತು ಅಷ್ಟೊಂದು ತಾಳ್ಮೆ? ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಕಳ್ಸೋದೆ ತಾಳ್ಮೆ. ಯಾಕಂದ್ರೆ ಇವತ್ ಮಲ್ಗಿ ಬೆಳಗ್ಗೆ ಬಾಡಿ ಬಿಲ್ಡರ್ ಆಗಲ್ಲ, ಇಲ್ಲ ಒಂದ್ ತಿಂಗಳಿಗೂ ಆಗಲ್ಲ, ಒಂದು 6 ತಿಂಗಳು ಮೇಲೇನೆ ಬೇಕು. ಅಲ್ಲಿವರೆಗೂ ನಾವು ಮಾಡ್ತಾ ಇರ್ಬೇಕು. ಅದು ಇವಾಗಿರೋ ಯಾರಿಗೂ ಪೇಷನ್ಸ್ ಅನ್ನೋದು ಯಾರಿಗೂ ಒಬ್ರಿಗೂ ಇಲ್ಲ. ಬರ್ತಾರೆ, ಚೆನ್ನಾಗ್ ಬರ್ತಾರೆ, ಅನ್ನತ್ರನು ಬರ್ತಾರೆ ಬ್ರೋ, ಇನ್ 6 ತಿಂಗಳಿದೆ ಕಾಂಪಿಟೇಷನ್ ಮಾಡ್ಬೇಕು ಅಂತಾರೆ. 6 ತಿಂಗಳಿಗೆ ಕಾಂಪಿಟೇಷನ್ ಮಾಡಿ ಗೆಲ್ಲೋಗಿದ್ರೆ ನಾನ್ ಯಾಕೆ ಇವತ್ತಿಲ್ಲ ಹೇಳ್ತಾರದು. ಅಂದ್ರೆ ಬಾಡಿ ಬಿಲ್ಡರ್ಸ್ಗೆ ವ್ಯಾಲ್ಯೂನೇ ಇರ್ತಿರ್ಲಿಲ್ಲ. ಒಂದು ಪೇಷನ್ಸ್ ಬೇಕು, ಅಂದ್ರೆ ವರ್ಕೌಟ್ ಮಾಡ್ತಾ ಇರ್ಬೇಕು, ಅಂದ್ರೆ ಬೇಕು, ಟೈಮ್ ಬೇಕು. ಅಂದ್ರೆ ತಾಳ್ಮೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ ನಾವೆಲ್ಲ ವರ್ಷಗಟ್ಲೆ ಮಾಡಿದಿರಿ, ಅದು ಇವಾಗ ಅದೆಲ್ಲ ಬೇಗ ಬೇಕು ಅಂದ್ರೆ ಹೆಂಗಾಗುತ್ತೆ? ಆಗಲ್ಲ. ಇವಾಗ ನಾವು ಅಷ್ಟೆಲ್ಲ ಮಾಡಿ, ಅಷ್ಟು ಫುಡ್ 24 hours ಅದಕ್ಕೆ ಟೈಮ್ ಕೊಟ್ಟು ಬೇರೆ ಏನು ಮಾಡಿದಾಗ ಓಕೆ, ಸ್ವಲ್ಪ ಬೇಗ ಆಗ್ಬೋದು, ಬೇರೆಯವ್ರಿಗೆ ಸ್ವಲ್ಪ ಬೇಗ ಆಗ್ಬೋದು. ಬಟ್ ಬೇಗನೆ ಆಗ್ಬೇಕು, 2 ತಿಂಗಳಾಗಬೇಕು, 3 ತಿಂಗಳಾಗಬೇಕು, ಅದೆಲ್ಲ ಇಲ್ಲ. ಈಗ ಆಲ್ಮೋಸ್ಟ್ ಈಗ ಯಾರೇ ನೋಡಿ ಅಚೀವ್ಮೆಂಟ್ ಮಾಡಿರೋ ಪ್ರತಿಯೊಬ್ರು ಅಷ್ಟೇ, ಈಗ ನಾನು ಮಾಡ್ಬಿಟ್ಟಿದ್ದೆ ಅಂತಲ್ಲ, ನಾನು ಇನ್ನೂ ಮಾಡಿದ್ದೆ, ಬೇರೆಯವ್ರಾಗಿ ನೋಡ್ರಿ, ಎಲ್ರು ಒಂದು ತಾಳ್ಮೆ ಇರುತ್ತೆ ಅವ್ರಿಗೆ.
ಇವತ್ತಲ್ಲ ನಾಳೆ ಆಗುತ್ತೆ, ಮಾಡ್ಬೇಕು. ಅದು ಮೈಂಡ್ ಸೆಟ್ ಫಸ್ಟ್ ಹೇಳ್ತೀರಾ, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ತಾಳ್ಮೆ ಅನ್ನೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಬಾಡಿ ಬಿಲ್ಡಿಂಗ್ ಕಲ್ಸೋದೇ ಫಸ್ಟ್ ಅದು. ಯಾಕಂದ್ರೆ ಒಂದು ಕಾಂಪಿಟೇಷನ್ ಅನೌನ್ಸ್ ಮಾಡಿದಾಗ 8 ತಿಂಗಳು ಮುಂಚೆ ಅನೌನ್ಸ್ ಮಾಡ್ತಾರೆ. ಆ 8 ತಿಂಗಳು ಬರೀ ಒಂದಿನಕ್ಕೆ ಮಾತ್ರ ಹೊಡೆದಾಡ್ತಾರೆ. ಅದು ಒಬ್ಬ ಅಲ್ಲ, ಸಿಕ್ಕಾಬಟ್ಟೆ ಜನ. ಒಂದೊಂದ್ಸಲಿ ಸ್ಟೇಜ್ ಮೇಲೆ ಜಾಗ ಇರಲ್ಲ, 40 ಜನ ಬರ್ತಾರೆ. ಅಷ್ಟು ಜನನು ಅಷ್ಟೇ ಕಷ್ಟ ಬಿದ್ದಿರ್ತಾರೆ. ಅಷ್ಟೇ, ಅದ್ರಲ್ಲಿ ಯಾರು ಅವ್ರಿಗಿಂತ ಜಾಸ್ತಿ ಟೈಮ್ ಕೊಟ್ಟಿ ಬೇರೆ ಕೆಲ್ಸಗಳೆಲ್ಲ ಬಿಟ್ಟು ಇದಕ್ ಮಾಡಿರ್ತಾರ, ಲಾಸ್ಟ್ಗೆ 40 ಜನ ಇದ್ರು 3 ಸೆಲೆಕ್ಟ್ ಮಾಡಿದ್ರೆ 5 ಜನ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ. ಇದು ಅಲ್ಲಿ ಈಗ ಅವಂಗೇನೋ ಆಯ್ತು, ಪ್ಲೇಸ್ ಆಗಿಲ್ಲ ನೆಕ್ಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾನ್ ಹೇಳ್ಕೊಂತೀನಿ, ಇವಾಗ ಕಾಂಪಿಟೇಷನ್ ಮಾಡಿದೆ, ಗೆದ್ದೆ, ಇನ್ನೊಂದು ಕಾಂಪಿಟೇಷನ್ ಮಾಡಿದೆ, ನಾನ್ ಸೋತಿದ್ರು ಇನ್ನೊಂದು ಕಾಂಪಿಟೇಷನ್ ಮಾಡ್ಬೇಕಿತ್ತು. ಅದು ಫಸ್ಟ್ ಆಗ್ಬೇಕು. ಎಷ್ಟೋ ಜನ ಬಿಟ್ಬಿಡ್ತಾರೆ, ಆಗಲ್ಲಪ್ಪ ಅಂತ. ಅದೇ ರೆಡಿ ಆಗ್ತಾರೆ, ಕಾಂಪಿಟೇಷನ್ ಏನು ಪ್ಲೇಸ್ ಆಗಲ್ಲ, ಏನು ಆಗಲ್ಲ, ಬಿಟ್ಬಿಡ್ತಾರೆ, ಏನು ಆಗಲ್ಲ, ಅಷ್ಟೊಂದು ಇದ್ ಮಾಡ್ದೆ ಹಂಗೆ ಹಿಂಗೆ ಅಂತ. ಹಂಗಲ್ಲ, ಗೆಲ್ಲೋದ್ರ ಬಗ್ಗೆ ಅಲ್ಲ. ನಾನ್ ಯಾವಾಗ್ಲೂ ಗೆಲ್ಲೋದ್ರ ಬಗ್ಗೆ, ಅದು ಅಫ್ಕೋರ್ಸ್ ನಾನು ಮಾಡಿರ್ತೀನಿ, ವಿಜುವಲೈಸ್ ಮಾಡಿರ್ತೀನಿ, ಆಗಿತ್ತೆ. ಬಟ್ ಅದ್ರ ಜೊತೆಗೆ 2 ಥಿಂಕ್ ಮಾಡಿರ್ತೀನಿ ನಾನು. ಗೆದ್ರೆ ಏನ್ ಮಾಡ್ಬೇಕು ಅನ್ನೋದು ಇರುತ್ತೆ, ಸೋತ್ರೆ ಏನ್ ಮಾಡ್ಬೇಕು ಅಂತ ಯಾರು ಥಿಂಕ್ ಮಾಡಿರಲ್ಲ. ಅದನ್ನ ನಾನು ಯೋಚನೆ ಮಾಡ್ತೀನಿ, ಸೋತ್ರೆ ಏನ್ ಮಾಡ್ಬೇಕು ಅಂತ. ಇವಾಗ ನಾನು ಸೋತೆ, ನಾಳೆ ಬಗ್ಗೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬೇರೆ ಹಂಗಲ್ಲ, ಸೋತೋಗ್ಬಿಟ್ಟೆ ಅಂತ ಅದೇ ಗುಂಗಲ್ಲಿ ಒಂದೊಂದ್ ವಾರ, 1 ತಿಂಗಳು ಸುಮ್ನೆ ಅವ್ರದ್ದು ಹಂಗಲ್ಲ. ಇವತ್ತು ನಾನು ಸೋತ್ನಾ, ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ನಾನು 3 ತಿಂಗಳು ಮುಂಚೆನೋ ಫಿಕ್ಸ್ ಆಗಿರ್ತೀನಿ. ಗೆದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಗೆದ್ದಾಗ ನಮ್ಗೆ ಸಾಧನೆ ಕಾಣಿಸುತ್ತೆ, ಸೋದಾಗ ಕಾಣಿಸಲ್ಲ. ಸೊ ಅವಾಗ ನಾನು ಏನೋ ಸೋತಿದ್ರು ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಾನು ಹಾಗೆ ಒಂದು 3 ತಿಂಗಳು ಮುಂಚೆ ರೆಡಿ ಆಗಿರ್ತೀನಿ. ಅದಕ್ಕೆ ಎಲ್ಲರೂ ಫಾಸ್ಟ್ ಮಾಡ್ಬಿಡ್ತೀವಿ ಅಂತ. ಈ ದಿನಾನ ನಾವು ಮುಂಚೆ ಕನ್ಸ್ಕೊಂಡಾಗ ಇದು ಬೇಗ ಆಗ್ತಾ ಇರುತ್ತೆ. ಇನ್ಮೇಲೆ ಗೆದ್ದಾಗೂ ಅಷ್ಟೇ. ಇನ್ನ ಮಿಸ್ಟರ್ ವರ್ಲ್ಡ್ ನಾನು ಗೆದ್ದಾಗ ಸ್ಟೇಜ್ನ ಕೆಳಗಡೆ ಇಡ್ಲಕ್ಕಿಂತ ಮುಂಚೆ ನಮ್ಮ ಅಣ್ಣನ್ ಕೇಳ್ದೆ ನೆಕ್ಸ್ಟ್ ಏನು ಅಂತ. ನಮ್ಮಣ್ಣ ಫಸ್ಟು, ಹಲೋ ಕೇಳಿಸ್ತಾ ಇದೆ ಹೇಳಿ. ನಮ್ಮ ಅಣ್ಣನು ಅದೇ ವಿಡಿಯೋ ಸ್ಟಾಪ್ ಆಗಿದೆ. ಇಲ್ಲ, ನಂಗೆ ಕಾಣಿಸ್ತಾ ಇದೆ, 1 ನಿಮಿಷ. ಕಾಣಿಸ್ತಾ ಇದೆ. ಓಕೆ, ಕಾಣಿಸ್ತಿದೆ. ಅಂದ್ರೆ ಸ್ಟೇಜ್ ಇಂದ ಇನ್ನೂ ನಾನು ಕೆಳಗಡೆನೂ ಇಳ್ದಿಲ್ಲ, ಅವಾಗಲೇ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಏನ್, ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಅಂತ. ನಮ್ಮನೆ ಇನ್ನ 2 ರೌಂಡ್ ಇದೆ, ಬಾರೋ ಫಸ್ಟ್ ಮಾಡೋಣ ಅಂತ. ಆಯ್ತು, ಅದ್ ಮಾಡ್ತೀನಿ, ಗೆಲ್ತೀನಿ, ನೆಕ್ಸ್ಟ್ ಏನು ಅಂದ್ರೆ ಈ ತರ ಒಂದು ಅಂದ್ರೆ ಮಾಡ್ಬೇಕು, ಈ ತರ ಒಂದು. ಸೂಪರ್, ಬಹಳ ಅದ್ಭುತವಾದ ಒಂದು ವಿಷಯ ಹೇಳಿದ್ರಿ ದೀಪಕ್. ಇದು ಬಹಳ ಆಳವಾದ ವಿಷಯ, ಬಹಳ ಮುಖ್ಯವಾದ ವಿಷಯ. ಈ ರೀತಿ ಸಾಧನೆ ಮಾಡ್ಬೇಕು ಅನ್ಕೊಂಡಾಗ ಮುಖ್ಯವಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದ್ರೆ, ನಾವು ಇಷ್ಟೆಲ್ಲ ಪರಿಶ್ರಮ ಹಾಕಿ, ಇಷ್ಟೆಲ್ಲ ಸಮಯ ಕೊಟ್ಟು, ಇಷ್ಟೆಲ್ಲ ಊಟ ಬಿಟ್ಟು, ನಿದ್ದೆ ಕೆಟ್ಟು ಎಲ್ಲ ಎಫರ್ಟ್ ಹಾಕಿದಾಗ, ಅಷ್ಟೆಲ್ಲ ಹಾಕಿದ್ರು ಕೂಡ 100 ಜನ ಅದರಲ್ಲಿ ಭಾಗವಹಿಸ್ತಿದ್ದಾರೆ ಆ ಒಂದು ಕಾಂಪಿಟೇಷನ್ ಅಲ್ಲಿ. ಅಂದ್ರೆ 100 ಜನನು ಆ ತರ ಎಫರ್ಟ್ ಹಾಕಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಬಿಟ್ರೆ ಪ್ರತಿಯೊಬ್ಬರು ಆ ಎಫರ್ಟ್ ಹಾಕಿದ್ರೇನೆ ಆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವ್ರ ಯೋಗ್ಯತೆ ಬರೋದು. ಯಾಕಂದ್ರೆ ಎಷ್ಟೊಂದು ಕೋಟ್ಯಾಂತರ ಜನ ಇರೋ ಈ ಜಗತ್ನಲ್ಲಿ ಒಂದು 100 ಜನ ಒಂದು ಸ್ಟೇಜ್ ಮೇಲೆ ನಿಲ್ತಾರೆ ಅಂದ್ರೆ, ಅವರು ಆ ಒಂದು ಸ್ಟೇಜ್ ನ ದೃಶ್ಯೀಕರಣ ಮಾಡ್ಕೊಂಡು, ಆ ಸ್ಟೇಜ್ ಬಗ್ಗೆ ಕನಸು ಕಾಣ್ತಾ, ಅದಕ್ಕೆ ಬೇಕಿರೋ ತಯಾರಿ ಎಲ್ಲ ಮಾಡ್ಕೊಂಡೇ ಪ್ರತಿಯೊಬ್ಬರು ಬರೋದು. ಅದೆಲ್ಲ ತಯಾರಿ ಮಾಡ್ಕೊಂಡು ಬಂದ್ರು ಯಾರೋ ಒಬ್ರು ಗೆಲ್ಲಕ್ಕಾಗತ್ತೆ, ಇಲ್ಲ ಒಂದಿಬ್ರು ಗೆಲ್ಲಕ್ಕಾಗತ್ತೆ. ಸೊ ಮಿಕ್ಕದವರೆಲ್ಲ ಸೋತೋಗ್ಬಿಟ್ರು ಅಂತ ಅರ್ಥ ಅಲ್ಲ. ಮುಂದೆ ಆ ಪಯಣನ ಹಾಗೆ ಮುಂದುವರಿಸ್ಬೇಕು, ಅದೇ ಹುಮ್ಮಸ್ಸಲ್ಲಿ ಮುಂದುವರಿಸ್ಬೇಕು. ಮುಂದೆಲ್ಲೋ ಇನ್ನೊಂದು ಸ್ಟೇಜ್ ಅಲ್ಲಿ ಅವ್ರ ದಿನ ಬರುತ್ತೆ, ಅವ್ರು ಗೆಲ್ತಾರೆ. ಇದನ್ನ ಯೋಚಿಸಿ ಅರ್ಥ ಮಾಡ್ಕೊಂಡು, ಇದನ್ನ ದೃಶ್ಯೀಕರಣನೂ ಮಾಡ್ಕೊಂಡು ಅದಕ್ಕೂ ಪ್ರಿಪೇರ್ ಆಗೋದು ಅನ್ನೋದಿದೆಯಲ್ಲ, ಬಹಳ ಅದ್ಭುತವಾದ ಸಲಹೆ ಅದು. ಯಾಕಂದ್ರೆ ಇವತ್ತು ನಾವ್ ಏನೇನೋ ಗುರಿಗಳು ಇಟ್ಕೊಳ್ತೀವಿ ಜೀವನದಲ್ಲಿ, ಆ ಗುರಿನೇ ನಮಗ್ ಭಯ ಆಗ್ಬಿಡುತ್ತೆ. ಅಯ್ಯೋ ಆಗುತ್ತೋ ಇಲ್ವೋ ಅಂತ. ಆ ಭಯದಲ್ಲೇ ಎನರ್ಜಿ ಹೋಗ್ಬಿಡುತ್ತೆ. ಇವತ್ತಿನ ದಿನ ವರ್ಕೌಟ್ ಮಾಡೋದು ಬಿಟ್ಬಿಡ್ತೀವಿ. ಇವತ್ತಿನ ದಿನ ನೀವು ಹೇಳ್ದಂಗೆ ಮುಸ್ಕಾಕೊಂಡು ಮಲ್ಕೊಂಡ್ಬಿಡ್ತೀವಿ, ಆಗದೇ ಇಲ್ಲ ಆಗೋದು ನನ್ನ ಕೈಯಲ್ಲಿ ಅಂತ 1 ತಿಂಗಳು 2 ತಿಂಗಳು ಬಿಟ್ಬಿಡ್ತೀವಿ. ಬಟ್ ಆ ಸೋಲನ್ನ ಕೂಡ ಅಷ್ಟೇ ಲೈಕ್ ಯೋಚಿಸಿ, ಇದು ಆದ್ರೆ ಸರಿ, ನಾನು ಮುಂದಿನ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತೀನಿ ಅನ್ನೋ ಅದಿದೆಯಲ್ಲ, ಆ ಆಲೋಚನಾ ಕ್ರಮ, ಅದು ಗೆಳೆಯರೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರುವಂತಹ ಒಂದು ವಿಷಯ. ಅದ್ಭುತ ದೀಪಕ್. ಸೊ ದೀಪಕ್, ಮುಂದೆ ಏನು ಪ್ಲಾನ್ ಇದೆ? ಏನು ನೆಕ್ಸ್ಟ್ ಏನು ಯೋಚಿಸ್ತಾ ಇದೀರಾ? ನೆಕ್ಸ್ಟ್ ಯಾವ್ದು ನಿಮ್ಮ ಗೋಲು? ನೆಕ್ಸ್ಟ್ ಆಗ್ಲೇ ಹೇಳಿದ್ರಿ ನೀವು, ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂತ ಇದೆ. ಬಟ್ ನಾನು ಇವಾಗ ಹೇಳ್ಬಿಡ್ತೀನಿ, ಇವಾಗ ನಾನು ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನಾನು ಪ್ರೋಸ್ ಅಲ್ಲಿ ಇದ್ದೆ 2 ವರ್ಷದಿಂದ, ಸ್ವಲ್ಪ ರೆಸ್ಟ್ ಬೇಕು ನನಗೆ. ಸೊ ರೆಸ್ಟ್ ಅಲ್ಲಿ ಇದ್ದೀನಿ. ಈ ಇಯರ್ ಎಂಡ್ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನಾನು ಲಾಸ್ಟ್ ನೀವು ಅಬ್ಸರ್ವ್ ಮಾಡೋದಾದ್ರೆ, ಮಿಸ್ಟರ್ ಇಂಡಿಯಾ ರೆಡಿ ಆಗಿದ್ ಬೇರೆ, ಸೌತ್ ರೆಡಿ ಆಗಿದ್ ಬೇರೆ, ಮಿಸ್ಟರ್ ವರ್ಲ್ಡ್ ಬೇರೆ. ನಂದು ಗ್ರಾಫ್ ಮೇಲೆ ಹೋಗ್ತಾ ಇರ್ಬೇಕು. ನಾನು ಮತ್ತೆ ಹಂಗೆ ಇದ್ರೆ ನಾನು ಕಾಂಪೀಟ್ ಮಾಡಲ್ಲ. ಯಾಕೆ ನನಗ್ ಚಾಲೆಂಜ್ ತಗೊಂತೀನಿ ಫಸ್ಟ್. ಹಂಗೆ ಇದ್ರೆ ನಾನು ಕಾಂಪೀಟ್ ಮಾಡಲ್ಲ. ಅದಕ್ಕಿಂತ ನಾನು ಬೆಟರ್ ಆಗಿರ್ಬೇಕು, ನನ್ನ ಫಿಸಿಕ್ ಬೆಟರ್ ಆಗಿರ್ಬೇಕು.
ಮಿಸ್ಟರ್ ವರ್ಲ್ಡ್ ತರನೇ ಹಂಗೆ ಇದ್ರೆ ನಾನು ಅಲ್ಲಿಗೆ ಇಲ್ಲ. ಅದಕ್ಕಿಂತ ನಾನ್ ಬೆಟರ್ ಆಗ್ಬೇಕು ಇನ್ನು. ಹಂಗಿದ್ರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲ ನಾನ್ ಮಾಡಲ್ಲ. ಈ ತರ ಸೂಪರ್. ಒಂದು ನಾನ್ ಚಾಲೆಂಜ್ ತಗೊಂತೀನಿ. ಎಲ್ಲ ಇಲ್ಲೂ ಅಷ್ಟೇ ಅಲ್ಲ, ಪ್ರತಿಯೊಬ್ರು ಇವಾಗ ಇಲ್ಲೇನೋ ಗೊತ್ತಿಲ್ಲ, ಬೇರೆ ಕಡೆ ಎಲ್ಲ ಬೇರೆ ಕಂಟ್ರಿ ಎಲ್ಲ ಹಂಗೆ ಮಾಡೋದು. ಇವಾಗ ಈ ವರ್ಷ ಗೆದ್ದಿರ್ತಾನೆ, ಟೈಟ್ಲ್ ನೋಡಿರ್ತಾನೆ, ನೆಕ್ಸ್ಟ್ ಅವ್ನ್ ಕಾಂಪಿಟೇಟರ್ ಇರಲ್ಲ, ಅವನೇ ಕಾಂಪಿಟೇಟರ್. ಈ ವರ್ಷ ಅವನು ಎಷ್ಟು ಮಾಡಿರ್ತಾನೋ ಅದಕ್ಕೆ ಜಾಸ್ತಿ ಯೂಸ್ ಇರ್ಬೇಕು, ಅದೇ ಬೆಟರ್ ಆಗಿರ್ಬೇಕು, ಅವಾಗ ಮಾತ್ರ ಅವ್ನ್ ಟೈಟ್ಲ್ ಕೊಡ್ತಾರೆ, ಇಲ್ಲ ಕೊಡಲ್ಲ ಅವ್ನಿಗೆ. ಸೊ ಓಕೆ. ಈ ತರ ಇದೆ. ಈ ಲೋಕಲ್ ಆಗೆಲ್ಲ ಸ್ವಲ್ಪ ಮಾಡ್ತಾರೆ ಹಂಗೆ ಹಿಂಗೆಲ್ಲ. ಸೊ ಓಕೆ, ಬಟ್ ಸೂಪರ್. ನಾನು ಈಗ ಗ್ರಾಫ್ ನಂದು ಹಿಂಗ್ ಹೋಗ್ತಾ ಇರತ್ ಮೇಲೆ ಫಿಸಿಕ್, ಈಗ ಮಿಸ್ಟರ್ ಇಂಡಿಯಾ ಬೇರೆ ಫಿಸಿಕ್, ನಂದು ಸೌತ್ ಬೇರೆ ಫಿಸಿಕ್, ಮಿಸ್ಟರ್ ಓಪನ್ ಸ್ಟೇಟ್ ಮಾಡಿದ್ರೆ ಅದು ಬೇರೆ ಫಿಸಿಕ್, ಮಿಸ್ಟರ್ ಅದು ಬೇರೆ ಫಿಸಿಕ್. ಇವಾಗ ಬೇರೆ ಕಂಟ್ರಿ ಹೋಗ್ತೀನಿ ಅಂದ್ರೆ ಅದು ಬೇರೆ ಫಿಸಿಕ್ ಇರ್ಬೇಕು ನನಗೆ. ಇದನ್ನ ಓಕೆ. ಇಟ್ಕೊಳ್ಳಿ ಏನ್ ಕೊಡ್ಲಿ ನಾನು. ಸೊ ಹಾ. ಈ ತರ. ಸೂಪರ್ ಸೂಪರ್. ಅಂದ್ರೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಈ ತರ ಮಾಡ್ತಿರ್ತೀವಿ, 1ನೇ ಕ್ಲಾಸ್ ಆದ್ಮೇಲೆ 2ನೇ ಕ್ಲಾಸ್, 2ನೇ ಕ್ಲಾಸ್ ಆದ್ಮೇಲೆ 3ನೇ ಕ್ಲಾಸು, ಹಂಗೆ ಬೆಳಿತಾ ಇರ್ತೀವಿ. ಆದ್ರೆ ಯಾವಾಗ ಸ್ಕೂಲಿಂದ ಈ ಇಂದ ಹೊರಗ್ ಬರ್ತೀವಿ, ಅದೇ ನಮ್ಮನ್ನ ಯಾರಾದ್ರೂ ಕಡ್ಡಿ ಇಟ್ಕೊಂಡು ಕೂಡ್ಸಿ ಓದ್ಸಿದ್ರೆ ನಾವು ಮೇಲ್ ಹೋಗೋದಕ್ ನೋಡ್ತೀವಿ. ಆದ್ರೆ ನಮ್ಗೆ ಜೀವನವನ್ನ ನಮ್ ಕೈ ಕೊಟ್ಬಿಟ್ಟಾಗ ಎಲ್ಲಿದೀವೋ ಅಲ್ಲೇ ತಗ್ಲಾಕೊಂಡ್ ಬಿಡ್ತೀವಿ. ಆದ್ರೆ ಅಲ್ಲಿ ನಮಗ್ ನಾವೇ ಒಂದು ಗೋಲನ್ನ ಇಟ್ಕೋಬೇಕು, ನಮಗ್ ನಾವೇ ನೆಕ್ಸ್ಟ್ ಲೆವೆಲ್ ಏನು ಅನ್ನೋದನ್ನ ಯೋಚಿಸ್ಬೇಕು. ಅದಕ್ಕೆ ನಾವು ಅದರ ಕಡೆ ನೋಡ್ತಾ ಹೋಗ್ತಾ ಇರ್ಬೇಕು. ಆವಾಗ್ಲೇ ಜೀವನದಲ್ಲಿ ಮೇಲೆ 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 ಹೋಗೋದಕ್ ಸಾಧ್ಯ. ಅದ್ಭುತ ದೀಪಕ್, ಬಹಳ ಅದ್ಭುತವಾದ ವಿಷಯ. ಆಲ್ ದ ಬೆಸ್ಟ್. ಮತ್ತೆ ದೀಪಕ್ ಅವರು ನನಗೆ ಈಗ ಹೇಳ್ಬಿಟ್ರು ಈಗ ಸ್ವಲ್ಪ ಬ್ರೇಕ್ ಅಲ್ಲಿ ಇದೀನಿ ಅಂತ. ಬ್ರೇಕ್ ಅಲ್ಲೂ ಅವರು ಅದೇ ಎಕ್ಸರ್ಸೈಸ್ ಮಾಡ್ತಾರೆ, ಅದೇ ವರ್ಕೌಟ್, ಅದೇ ಊಟ ಮಾಡ್ತಾರೆ. ಕಾಂಪಿಟೇಷನ್ ಪ್ರಿಪೇರ್ ಆಗ್ತಿಲ್ಲ ಅಷ್ಟೇ. ಸೊ ಬ್ರೇಕ್ ಅಂದ್ರೆ ಹೋಗ್ಬಿಟ್ಟು ಓಕೆ ಏನ್ ಬೇಕಾದ್ರೂ ತಿನ್ಬೋದು, ಆ ತರ ಬ್ರೇಕ್ ಅಲ್ಲ. ಈಗ್ಲೂ ಅದೇ ಡಿಸಿಪ್ಲಿನ್ ಅವರು. ಆ ನೆನ್ನೆನೋ ನನಗೆ ಸಿಕ್ಕದಾಗ ಹೇಳಿದ್ರು, 4 ಅವರ್ ವರ್ಕೌಟ್, 4 ಅವರ್ ನಿದ್ದೆ, ಎಲ್ಲ ಅದೇ ತರಾನೇ ಮಾಡ್ತಾ ಇರ್ತಾರೆ. ಜಸ್ಟ್ ಆ ಬ್ರೇಕ್ ಅನ್ನೋದು ಕಾಂಪಿಟೇಷನ್ಗೆ ರೆಡಿ ಆಗ್ತಿಲ್ಲ, ಸ್ವಲ್ಪ ರಿಕವರಿ ಸ್ಟೇಜ್. ಮತ್ತೆ ದೀಪಕ್, ಇನ್ನೊಂದು ವಿಷಯ ಹೇಳಿದ್ರೆ, ನೀವು ಬೇರೆಯವ್ರಿಗೂ ಈಗ ಟ್ರೈನ್ ಮಾಡ್ತಾ ಇದ್ದೀರಾ. ಬೇರೆಯವ್ರಿಗೂ ಯಾರಿಗೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಆಸಕ್ತಿ ಇದೆ, ಯಾರಿಗೆ ತಾವು ಈ ತರ ಈ ಬಾಡಿ ಬಿಲ್ಡಿಂಗ್ ನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಆ ತರ ಕಾಂಪಿಟೇಷನ್ಸ್ ಪ್ರಿಪೇರ್ ಆಗೋರಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಅದನ್ನ ನೀವು ಹೇಗೆ ಆಫ್ಲೈನೇ ಮಾಡ್ತೀರಾ, ಆನ್ಲೈನು ಮಾಡ್ತೀರಾ, ಹೇಗೆ ಅದು? ಅಂದ್ರೆ ಈಗ ಎಲ್ರು ಈಗ ಒಂದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ, ಆನ್ಲೈನ್ ಅಂತ. ಬಟ್ ಆನ್ಲೈನ್ ಅಲ್ಲಿ ಗೊತ್ತಾಗಲ್ಲ. ಆಫ್ಲೈನ್ ಅಲ್ಲಿ ನಾವು ನಿಂತಿ ಮಾಡ್ತಿದ್ರೇನೆ ಅವ್ನಿಗೆ ಏನ್ ಕಮ್ಮಿ ಇದೆ, ಏನ್ ಜಾಸ್ತಿ ಇದೆ ಗೊತ್ತಾಗೋದು. ಇವಾಗ ನಾವು ಅವನೆಲ್ಲೋ ಇರ್ತಾನೆ, ಇವಾಗ ನೀವ್ ಅಲ್ಲಿದ್ದೀರಾ, ಇಲ್ಲೆಲ್ಲೋ ಇರ್ತೀನಿ, ಒಂದು ಡೇಟ್ ಕೊಟ್ಟಿರ್ತೀನಿ, ಮಾಡಿದೀನಿ ಅಂತೀರಾ, ಫಾರ್ಮ್ ತೋರಿಸ್ತೀರಾ, ಫೋಟೋ ಕಳಿಸ್ತೀರಾ, ಏನ್ ಗೊತ್ತಾಗಲ್ಲ. ಬಟ್ ನಾನ್ ಪ್ರತಿಯೊಬ್ಬರು ಟ್ರೈನ್ ಮಾಡೋದು ಆಫ್ಲೈನ್ ಅಲ್ಲೇ ಮಾಡೋದು. ಅಂದ್ರೆ ಫಸ್ಟ್ ಅವ್ನ್ ಜಡ್ಜ್ ಮಾಡ್ತೀನಿ, ನಾನು ಎಲ್ರು ಮಾಡಲ್ಲ. ಫಸ್ಟ್ ಅವನು ಏನ್ ಡೆಡಿಕೇಶನ್ ಇದಾನ, ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದಾನೆ, ಕಾಂಪಿಟೇಷನ್ ಮಾಡ್ಬೇಕಾ, ಅವ್ನ್ ಅನ್ಸೆಟ್ ಅಲ್ಲ ಮಾಡೋದು, ನಾನು ಅವ್ನ್ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಬಂದ್ ಹೋಗೋನು ಬೇಡ ನನಗೆ. ನಿಂತ್ಕೊಂಡು ಏನು ಡಿಸಿಪ್ಲಿನ್ ಆಗಿ, ಡೆಡಿಕೇಶನ್ ಆಗಿ ಫುಲ್ ಟೈಮ್ ಇದಕ್ಕೆ ಕೊಡ್ತೀನಿ ಅಂತ ಬರ್ತಾರಲ್ಲ, ಇವಾಗ ಒಂದ್ 5 ಜನ ಇದ್ದಾರೆ, ಅವ್ರು ಏರೆಂಡಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ ಅವರು, ಈ ತರ. ಬಟ್ ಏನಂದ್ರೆ ಇನ್ನೊಂದ್ ಹೇಳ್ಬಿಡ್ತೀನಿ, ಏನು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ, ಬಾಡಿ ಬಿಲ್ಡಿಂಗ್ ದುಡ್ಡಿದ್ರೆ ಬನ್ನಿ. ದುಡ್ಡು ಒಂದು, ಇಲ್ಲಾಂದ್ರೆ ನಿಮ್ದೇನೋ ಎಕ್ಸ್ಟ್ರಾ ಏನೋ ಇನ್ಕಮ್ ಇದೆ, ಆ ದುಡ್ಡನ್ನ ಬಾಡಿ ಬಿಲ್ಡ್ ಹಾಕ್ತೀನಿ, ಅವಾಗಿದ್ರೆ ಬರ್ರಿ. ಇಲ್ಲ ಅಂದ್ರೆ ನಾನು ಫುಲ್ ಡೆಡಿಕೇಶನ್ ಅಲ್ಲಿ ಇದ್ದೀನಿ, ಫುಲ್ ಟೈಮ್ ಇದಿಗೆ ಕೊಡ್ತೀನಿ, ಫುಲ್ ನಾನು ಮಾಡ್ಲೇಬೇಕು ಅಂತ ಇದ್ದಲ್ಲ ಅವರು, ಹಿಂಗಿದ್ರೆ ಮಾತ್ರ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಆಗಲ್ಲ ಮಾಡಕ್ಕೆ. ಸೂಪರ್. ಅಂದ್ರೆ ಪ್ರತಿಯೊಂದು ವೃತ್ತಿಗೂ ಅದರದೇ ಆದ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ನಾನು ಕೂಡ ಸಣ್ಣದಾಗಿ ಮಾಡಿದ್ದು, ಅಲ್ಲೂ ಕೂಡ ಬಹಳಷ್ಟು ಖರ್ಚಿತ್ತು, ಬಹಳಷ್ಟು ಪರಿಶ್ರಮ ಇತ್ತು, ಬಹಳಷ್ಟು ಎಲ್ಲಾ ರೀತಿಯ ಹೂಡಿಕೆ ಇತ್ತು. ಸಮಯನ ಹೂಡಿಕೆ ಮಾಡಬೇಕು, ಹಣ ಹೂಡಿಕೆ ಮಾಡಬೇಕು, ಮತ್ತೆ ಹೊಸ ಹೊಸ ವಿಷಯಗಳನ್ನ ಕಲಿಬೇಕು. ಅದನ್ನ ನೀವು ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್, ಒಂದು ಪ್ರೊಫೆಷನಲ್ ಪ್ರೋ ಲೆವೆಲ್ ತಗೊಂಡು ಹೋಗ್ತೀರಾ ಅಂದ್ರೆ ಖಂಡಿತ ಅದಕ್ಕೆ ಬೇಕಾದ ಒಂದು ಫಸ್ಟ್ ಯಾವುದೇ ಒಂದು ಹೊಸ ವಿಷಯ ನಾವು ತಗೊಳ್ತಾ ಇದೀವಿ ಅಂದ್ರೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಗೊತ್ತಿಲ್ಲದೆ ಕಾಲಿಟ್ಬಿಟ್ಟು ಆಮೇಲೆ ಹಿಂದೇಟಾಕೋದು ಅಥವಾ ಯೋಚಿಸೋದು ಮಾಡೋದಕ್ಕಿಂತ ಈ ರೀತಿ ಗುರುಗಳನ್ನ ಫಸ್ಟ್ ಮಾತಾಡಿಸಿ, ನಾನ್ ಯಾವಾಗ್ಲೂ ಇದನ್ನ ನಂಬೋದು, ಒಬ್ಬರೇ ಮಾಡೋದಕ್ಕಿಂತ ಒಂದು ಗುರುಗಳು ಇದ್ಬಿಟ್ರೆ ನಮ್ಮ ಜೀವನದಲ್ಲಿ, ಒಬ್ಬರ ಗುರುಗಳ ಒಂದು ಗೈಡೆನ್ಸ್ ಜೊತೆ ನಾವು ಕೆಲಸ ಮಾಡಿದ್ರೆ ಜೀವನ ಬಹಳ ಸುಲಭ ಆಗುತ್ತೆ. ಕನ್ಫ್ಯೂಷನ್ಸ್ ಬಹಳ ಕಡಿಮೆ ಆಗುತ್ತೆ, ಗೊಂದಲಗಳು ಕಡಿಮೆ ಆಗುತ್ತೆ, ಸ್ಪಷ್ಟನೆಯಿಂದ ನಾವು ಕೆಲಸ ಮಾಡ್ಬೋದು. ಗುರುಗಳಿಗೆ ನಾವು ಸಂಪೂರ್ಣವಾಗಿ ಶರಣಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ನಂಬಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೂಪರ್ ದೀಪಕ್. ಸೊ ಗೆಳೆಯರೇ, ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ, ನಿಮ್ಮೆಲ್ಲರಿಗೂ
ಈ ರೀತಿ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಆಸಕ್ತಿ ಇದ್ದು ಅದನ್ನ ಪ್ರೊಫೆಷನಲ್ ಆಗಿ ತಗೋಬೇಕು ಅಂದ್ರೆ ನಾನು ದೀಪಕ್ ಅವರ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಏನಂದ್ರೆ ಅವರು ದೊಡ್ಡಬಳ್ಳಾಪುರದಲ್ಲಿರೋದು, ಬೆಂಗಳೂರಿಗೂ ಬಂದು ಹೋಗ್ತಾ ಇರ್ತಾರೆ. ಸೊ ನಿಮ್ಗೆ ಅದೇ ಅವ್ರು ಹೇಳಿದ್ರು, ಇದಕ್ಕೆ ಆ ಒಂದು ಡೆಡಿಕೇಶನ್ ಬೇಕು, ಬಂದು ಹೋಗೋದಕ್ಕೆ ರೆಡಿ ಇರಬೇಕು. ದೀಪಕ್ ಅವರೇ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದ್ರಂತೆ ಆ ವರ್ಕೌಟ್ಗೆ. ಆ ರೀತಿ ಒಂದು ಕಮಿಟ್ಮೆಂಟ್ ಎಲ್ಲ ಕೊಡೋದಕ್ಕೆ ನೀವು ಸಿದ್ಧ ಇದ್ರೆ ಖಂಡಿತ ನೀವು ಇದನ್ನ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದು ಏನ್ ಹೇಳಕ್ಕೆ ಹೇಳ್ತೀನಿ ಅಂದ್ರೆ, ನನ್ನ ಹತ್ರನೇ ಅಂತಲ್ಲ, ಬೇರೆ ಯಾರ ತರ ರೆಡಿ ಆಗ್ಲಿ, ಫಸ್ಟ್ ಅವ್ನು ಜಡ್ಜ್ ಮಾಡಿ ಕೋಚ್ನ ಅವ್ರು ಏನ್ ಮಾಡಿದ್ದಾರೆ, ಇಲ್ಲ ಅವ್ರು ಎಷ್ಟು ರೆಡಿ ಮಾಡಿದ್ದಾರೆ, ಏನ್ ನಾಲೆಜ್ ಇದೆ. ಬಾಡಿ ಇರೋರಿಗೆಲ್ಲ ನಾಲೆಜ್ ಇದೆ ಅಂತಲ್ಲ, ಬಾಡಿ ಇಲ್ದವ್ರಿಗೆಲ್ಲ ನಾಲೆಜ್ ಇಲ್ಲ ಅಂತಲ್ಲ. ಕರೆಕ್ಟ್. ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ಸುಮ್ನೆ ಇವಾಗ ಒಬ್ಬ ವ್ಯಕ್ತಿ ಕೋಚ್ ಅಂದ್ರೆ ನಾವ್ ಹಂಗೆ ಬಾಡಿ ಕೊಟ್ಟಿ, ಟೈಮ್ ಕೊಟ್ಟಿ, ದುಡ್ಡು ಕೊಟ್ಟಿ ಇದೀವಿ ಅಂದ್ರೆ ಫಸ್ಟ್ ನಾವು ಜಡ್ಜ್ ಮಾಡ್ಬೇಕು ಒಬ್ಬ ಕೋಚ್ನ. ಅವ್ನು ನೋಡಿ ಗೊತ್ತಾಗ್ಬಿಡುತ್ತೆ ಹಿಂದೆ ಏನ್ ಮಾಡಿದ್ದಾರೆ, ಇಲ್ಲಿ ಎಷ್ಟು ಜನ ರೆಡಿ ಮಾಡಿದ್ದಾರೆ, ಇವಾಗ ಏನ್ ಪ್ರೆಸೆಂಟ್ ಅವ್ರು ಏನಿದ್ದಾರೆ ಗೊತ್ತಾಗ್ಬಿಡುತ್ತೆ. ಹಂಗ್ ಚೂಸ್ ಮಾಡ್ಕೊಳ್ಳಿ. ಸುಮ್ನೆ ಯಾರೋ ಇರ್ತಾನೆ, ಏನೋ ಒಬ್ಬ ಒಂದ್ ಕಾಂಪಿಟೇಷನ್ ಮಾಡಿರ್ತಾನೆ ಅಷ್ಟೇ, ಬಂದ್ ಕೋಚ್ ಅಂತ ಹೇಳ್ತಾರೆ. ಅದೆಲ್ಲ ನಮ್ ಸೋಷಿಯಲ್ ಮೀಡಿಯಾ, ಮೇನ್ ಸೋಷಿಯಲ್ ಮೀಡಿಯಾ ಅದು ಸಿಕ್ಕಾಪಟ್ಟೆ ಇದೆ. ಅದು ಬೇಡ. ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಇದು. ಆಕ್ಚುಲಿ ಏನು ಅಂದ್ರೆ, ನಾನು ಕೂಡ ಆಕ್ಚುಲಿ ಗೆಳೆಯರೆ, ಓಕೆ, ನಾನು ಒಂದು ಸರ್ಪ್ರೈಸ್ ಇದೆ ಇವತ್ತು ಅಂತ ಹೇಳಿದೆ. ಅದನ್ನ ಹೇಳ್ಬಿಟ್ಟು ಈ ವಿಷಯದ ಬಗ್ಗೆ, ದೀಪಕ್ ಹೇಳಿದ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಗೆಳೆಯರೆ, ನಾನು ಕೂಡ 2019ರಲ್ಲಿ ಒಂದು 6 ಪ್ಯಾಕ್ ಬಿಲ್ಡ್ ಮಾಡಿದ್ದೆ. ನಾನು ಕಾಂಪಿಟೇಷನ್ ಮಾಡಿರಲಿಲ್ಲ, ಜಸ್ಟ್ ನಟನಾಗಿರೋದ್ರಿಂದ ನನ್ನ ಒಂದು ಖುಷಿಗೆ, ನನ್ನ ಒಂದು ಸಾಧನೆಗೆ 6 ಪ್ಯಾಕ್ ಬಿಲ್ಡ್ ಮಾಡಿದ್ದೆ. ಅದಕ್ಕೆ ಮುಂಚೆ ಒಂದು 12 ವರ್ಷ ನಾನು 6 ಪ್ಯಾಕ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಯಾವತ್ತೂ ಅದು ಸಾಧ್ಯ ಆಗಿರ್ಲಿಲ್ಲ. ಕೊನೆಗೆ ಅದು ಸರಿಯಾಗಿ ಒಂದು ಗುರು ಸಿಕ್ಕಿ, ಒಂದು ಪ್ರಾಪರ್ ಗೈಡೆನ್ಸ್ ಸಿಕ್ಕಿ 6 ತಿಂಗಳಲ್ಲಿ ನಾನು 6 ಪ್ಯಾಕ್ ಬಿಲ್ಡ್ ಮಾಡಿದೆ. ಈ ಒಂದು ಪಯಣದಲ್ಲಿ ನಮ್ಮ ಮನಸ್ಥಿತಿ ಎಷ್ಟು ಬಹಳ ಮುಖ್ಯ ಆಗತ್ತೆ, ಮತ್ತೆ ನಮ್ಮ ಆಲೋಚನಾ ಕ್ರಮ ಹೇಗೆ ಮುಖ್ಯ ಆಗತ್ತೆ, ನಮ್ಮ ನಂಬಿಕೆಗಳು ಹೇಗೆ ಮುಖ್ಯ ಆಗತ್ತೆ. ಮತ್ತೆ ಇದೆಲ್ಲ ಸರಿಗಿದ್ದಾಗ 6 ಪ್ಯಾಕ್ ಅನ್ನೋದು ಲೈಕ್ ಅದೇ ದೀಪಕ್ ಹೇಳ್ತಾರೆ ಪ್ರೊಫೆಷನಲ್ ಲೆವೆಲ್, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು, ಫಿಟ್ ಆಗಿ ಇಟ್ಕೊಳ್ಳೋದು, ಮತ್ತೆ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದು ಎಷ್ಟು ಆನಂದದಾಯಕ ಒಂದು ಪಯಣವಾಗ್ಬೋದು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಆ ಒಂದು ಪಯಣದ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ನಾನು ಒಂದು ಪುಸ್ತಕವನ್ನ ಬರೆದಿದ್ದೀನಿ, ಹೌ ಟು ಬಿಲ್ಡ್ ಎಫರ್ಟ್ಲೆಸ್ 6 ಪ್ಯಾಕ್ ಅಂತ. ಆ ಪುಸ್ತಕವನ್ನ ಇವತ್ತು ಲಾಂಚ್ ಮಾಡಬೇಕು. ಆ ಪುಸ್ತಕದಲ್ಲಿ ಸರಿ 87 ಪೇಜ್ ಇದೆ. ಇವತ್ತು ನೀವು ತಿಂಗಳು 8ನೇ ತಿಂಗಳು 7ನೇ ದಿನ, ಸೊ 87. ಮತ್ತೆ ಗುರುವಾರ ನನಗೆ ಸ್ಪೆಷಲ್ ಅಂತ ನಾನು ಯಾವಾಗ್ಲೂ ಹೇಳಿದೀನಿ. ಸೊ ಗುರುವಾರ ಆಗಸ್ಟ್ 7ನೇ ತಾರೀಕು, ಸೊ ಅದ್ಭುತವಾದ ದಿನ. ಇವತ್ತು ರಿಲೀಸ್ ಮಾಡ್ಬೇಕು ಅನ್ಕೊಂಡಾಗ ಈ ಒಂದು ದಿನ, ಈ ಒಂದು ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಯಾರನ್ನ ಕರ್ಕೊಂಡ್ ಬರೋದು ಅಂದಾಗ ನನಗೆ ಫಸ್ಟ್ ನೆನಪಾಗಿದ್ದೆ ದೀಪಕ್. ಯಾಕಂದ್ರೆ ಅವರು ಆ ರೀತಿ ಒಂದು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಇನ್ನೂ ಆ ಪಯಣದಲ್ಲಿ ಇನ್ನೂ ಮೇಲ್ಮೇಲೆ ಹೋಗೋ ಒಂದು ಪ್ರಯತ್ನದಲ್ಲಿದ್ದಾರೆ. ಸೊ ಅಂತವರ ಕೈಯಲ್ಲಿ ಇದನ್ನ ಲಾಂಚ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಬಂದೆ ಇವತ್ತು. ಸೊ ಆ ಪುಸ್ತಕದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದೀನಿ. ಫಸ್ಟ್ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಬಹಳ ಯೋಚಿಸಿ, ಬಹಳ ರಿಸರ್ಚ್ ಮಾಡ್ಬೇಕು. ಇವತ್ತೆಲ್ಲ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಏನೋ ಒಂದು ಹಾಕೊಂಡ್ ಬಿಡ್ತಾರೆ, ಏನೋ ಒಂದು ಬಿಲ್ಡಪ್ ಕೊಡ್ತಾರೆ ಅನ್ನೋದು ಅಷ್ಟೇ ಅಲ್ಲ, ನಾವು ಕೂಡ ಅದೇ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ರಿಸರ್ಚ್ ಮಾಡ್ಬೋದು, ಮತ್ತೆ ಜನರ ಹತ್ರ ವಿಚಾರಿಸ್ಬೋದು, ಪ್ರಶ್ನೆಗಳು ಕೇಳಬೇಕು ಅಂತ ದೀಪಕ್ ಹೇಳಿದ್ರು. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಎಷ್ಟಾಗುತ್ತೋ ಅಷ್ಟು ರಿಸರ್ಚ್ ಮಾಡಿ, ಯಾಕಂದ್ರೆ ಅವ್ರು ಹೇಳ್ದಂಗೆ ಒಂದು ಗುರುಗೆ ನಾವು ಹಣ ಕೊಟ್ಟು, ಸಮಯ ಕೊಟ್ಟು ಅವ್ರಿಗೆ ಸಂಪೂರ್ಣವಾಗಿ ಶರಣಾಗ್ಬೇಕು ಅಂದ್ರೆ ಅವ್ರ ಮೇಲೆ ನಮ್ಗೆ 100% ನಂಬಿಕೆ ಇರಬೇಕು. ಅವ್ರ ಕೈಯಲ್ಲಿ ಹೇಳ್ಕೊಡೋದಕ್ಕಾಗತ್ತೆ, ಅವ್ರು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದಾರೆ, ಇದೆಲ್ಲವನ್ನು ತಿಳ್ಕೊಂಡು ನಾವು ಅದರಲ್ಲಿ ಇಳಿಬೇಕು. ಸೊ ಇದರ ಬಗ್ಗೆ ಕೂಡ ಪುಸ್ತಕದಲ್ಲಿ ಮಾತಾಡಿದೀನಿ. ಸೊ ಗೆಳೆಯರೆ, ಇವತ್ತು ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಆಕ್ಚುಲಿ ಈ ಒಂದು ಪುಸ್ತಕವನ್ನ ಲಾಂಚ್ ಮಾಡ್ಬೇಕು ಅಂದಾಗ, ಹೇಗೆ ಆನ್ಲೈನ್ ಲಾಂಚ್ ಮಾಡೋದಾ, ಹೇಗ್ ಮಾಡೋದು ಅಂದಾಗ, ಇಲ್ಲ ದೀಪಕ್ ನಾನು ಜಾಗಕ್ಕೆ ಬರ್ತೀನಿ, ಒಟ್ಟಿಗೆ ಲಾಂಚ್ ಮಾಡೋಣ ಅಂದಿದ್ದು. ಸೊ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಾನು ದೀಪಕ್ ಬೇರೆ ಬೇರೆ ಕಡೆ ಕೂತಿಲ್ಲ, ಜಸ್ಟ್ ನಾನು ನನ್ನ ಆಫೀಸಲ್ಲಿ ಕೂತಿದ್ದೀನಿ, ದೀಪಕ್ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಸೊ ಈಗ ನಮ್ಮ ಪುಸ್ತಕವನ್ನ ದೀಪಕ್ ಕೈಯಿಂದ ಲಾಂಚ್ ಮಾಡಿಸ್ತೀನಿ. ಸೊ ಎಲ್ಲರೂ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ದೀಪಕ್ಗೆ ಎಲ್ಲರೂ ಥ್ಯಾಂಕ್ ಯು ಟೈಪ್ ಮಾಡ್ಬೋದಾ? ಎಲ್ಲರೂ ಥ್ಯಾಂಕ್ಸ್ ಟೈಪ್ ಮಾಡಿ. ಮತ್ತೆ ಯಾರೆಲ್ಲ ವಿಡಿಯೋನ ನೋಡ್ತೀರಾ, ದೀಪಕ್ ಹೇಗೆ ಅಂದ್ರೆ ಬಹಳ ಡಿಸಿಪ್ಲಿನ್ಡ್ ವ್ಯಕ್ತಿ. ಅವ್ರು ಹೇಳ್ದಂಗೆ ಅವರ 24 ಗಂಟೆ ಬಾಡಿ ಬಿಲ್ಡಿಂಗ್ಗೆ, ಮತ್ತೆ ನಿದ್ದೆಗೆ, ಮತ್ತೆ ಊಟಕ್ಕೆ ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿದ್ದಾರೆ. ಅಂತದ್ರಲ್ಲಿ ಈ ವಿಷಯವನ್ನ ಜನರಿಗೆ ಹಂಚ್ಕೋಬೇಕು, ಇದರ ಬಗ್ಗೆ ಜನಕ್ಕೆ ನಾಲೆಡ್ಜ್ ಕೊಡ್ಬೇಕು ಅಂತ ಇಷ್ಟು ದೂರ ದೊಡ್ಡಬಳ್ಳಾಪುರದಿಂದ ಬಂದು ಸಮಯ ಕೊಟ್ಟು ಇದರ ಬಗ್ಗೆ ಎಲ್ಲ ಹಂಚ್ಕೊಂಡು ಸ್ಫೂರ್ತಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅವ್ರಿಗೆ ಧನ್ಯವಾದಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತೆ ಅವರ ಒಂದು ಪಯಣಕ್ಕೆ ಲೈಕ್ ಆಲ್ ದ ಬೆಸ್ಟ್ ಅಲ್ಲ,
ಕಂಗ್ರಾಚುಲೇಷನ್ಸ್ ಹೇಳಿ. ಕಂಗ್ರಾಚುಲೇಷನ್ಸ್ ಫಾರ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಥ್ಯಾಂಕ್ ಲೆವೆಲ್ ಯು. ಏನ್ ದೀಪಕ್ ನಿಮ್ ಗೋಲು? ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ ಹೇಳೋಣ. ಅಂದ್ರೆ ಈಗ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಮಾಡ್ಬೇಕು. ಓಕೆ, ಸೊ ಬೇರೆ. ಕಂಗ್ರಾಚುಲೇಷನ್ಸ್ ಫಾರ್ ಥ್ಯಾಂಕ್ ಮಿಸ್ಟರ್ ಯು. ಇಂಟರ್ನ್ಯಾಷನಲ್ ಅಂತ ಟೈಪ್ ಮಾಡಬಹುದು ನೀವೆಲ್ಲ ಕಾಮೆಂಟ್ಸ್ ನಲ್ಲಿ. ಕಂಗ್ರಾಚುಲೇಷನ್ಸ್ ಫಾರ್ ಮಿಸ್ಟರ್ ಇಂಟರ್ನ್ಯಾಷನಲ್ ಅಂತ ಟೈಪ್ ಮಾಡಬಹುದು. ಆ ಟೈಟಲ್ ಅವ್ರದ್ದಾಗ್ಲಿ, ಅವ್ರಿಗೆ ಹಾಗೆ ಆಗತ್ತೆ. ಅವರ ಪ್ರಯತ್ನ, ಅವರ ಸತತ ಪರಿಶ್ರಮ ಇರೋ ತನಕ ಅದು ಖಂಡಿತ ಆಗತ್ತೆ. ಸೊ ನನ್ನ ಕಡೆಯಿಂದ ನಾನು ಕಂಗ್ರಾಚುಲೇಷನ್ಸ್ ದೀಪಕ್. ಥ್ಯಾಂಕ್ ಯು. ತಥಾಸ್ತು ತಥಾಸ್ತು ತಥಾಸ್ತು. ಸೂಪರ್. ಸೊ ಗೆಳೆಯರೆ, ಈಗ ನಾವು ಒಂದು ಪುಸ್ತಕವನ್ನ ನಾನು ಏನ್ ಬರ್ದಿದ್ದೀನಿ ಅದು ಅಮೆಝಾನ್ ಅಲ್ಲಿ, ಮತ್ತೆ ನೀವು ಅಮೆಝಾನ್ ಅಲ್ಲಿ ಇ ಬುಕ್ ಆರ್ಡರ್ ಮಾಡ್ಬೋದು ಅಥವಾ ಪೇಪರ್ ಬ್ಯಾಕ್ ಬುಕ್ ಅನ್ನೇ ಆರ್ಡರ್ ಮಾಡ್ಬೋದು. ಅದರ ಫಸ್ಟ್ ಕಾಪಿನ ಇವತ್ತು ದೀಪಕ್ ನಮಗೆ ಇಲ್ಲಿ ರಿಲೀಸ್ ಮಾಡ್ಕೊಡ್ತಾರೆ. ಸೊ ದೀಪಕ್ ಬರ್ಬೋದಾ? ಬನ್ನಿ ರಿಲೀಸ್ ಮಾಡುವ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದೀಪಕ್ ಇಲ್ಲೇ ಇದ್ದಾರೆ ಆಫೀಸ್ ಅಲ್ಲಿ ನಮ್ಮ ಜೊತೆ. ಸೊ ಗೆಳೆಯರೆ, ನನ್ನ ಜೀವನದ ಮೊದಲ ಪುಸ್ತಕ ಆಂಗ್ಲದಲ್ಲಿ ಬರ್ದಿದ್ದೀನಿ. ಸೊ ಹೌ ಟು ಬಿಲ್ಡ್ ಅನ್ ಎಫರ್ಟ್ಲೆಸ್ ಸಿಕ್ಸ್ ಪ್ಯಾಕ್, ಅಂದ್ರೆ ಪರಿಶ್ರಮವೇ ಇಲ್ಲದೆ ಹೇಗೆ ಸಿಕ್ಸ್ ಪ್ಯಾಕ್ ಬಿಲ್ಡ್ ಮಾಡೋದು ಅಂತ. ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ, ಪರಿಶ್ರಮ ಇಲ್ಲದೆ ಏನೂ ಬರಲ್ಲ. ದೀಪಕ್ ಇಷ್ಟೊತ್ತು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ದೀಪಕ್ ಇದನ್ನ ಒಂದು ಕ್ಷತ್ರಿಯನಂತೆ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಆದ್ರೆ ನಾನು ಈ ಪುಸ್ತಕದಲ್ಲಿ ಮಾತಾಡಿರೋದು ಬಂದ್ಬಿಟ್ಟು ಹೇಗೆ ನಾವು ವ್ಯಾಯಾಮವನ್ನ ಮತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದನ್ನ ಜೀವನದ ಒಂದು ಶೈಲಿಯನ್ನಾಗಿ ಮಾಡ್ಕೋಬಹುದು, ಮತ್ತೆ ಹೇಗೆ ಇದನ್ನ ಸಂತೋಷವಾಗಿ ಮಾಡ್ಬೋದು, ಯಾವ ರೀತಿಯ ಮನಸ್ಥಿತಿನ ನಾವು ಇಟ್ಕೋಬೇಕು, ಯಾವ ರೀತಿಯ ಆಲೋಚನಾ ಕ್ರಮವನ್ನ ಬೆಳೆಸ್ಕೋಬೇಕು, ಇದರ ಬಗ್ಗೆ ಹೆಚ್ಚಾಗಿ ಮಾತಾಡಿದೀನಿ. ಎಕ್ಸರ್ಸೈಸ್ ಮಾಡೋದು ನಾನು ಹೇಳ್ಕೊಡ್ತಾ ಇಲ್ಲ ಪುಸ್ತಕದಲ್ಲಿ, ಯಾಕಂದ್ರೆ ಅದು ಗುರುಗಳಿದ್ದಾರೆ, ಇವತ್ತು ಬಹಳಷ್ಟು ಮಾರ್ಗಗಳಿದೆ ಆ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ. ಆದ್ರೆ ಯಾವ ರೀತಿಯ ಆಲೋಚನಾ ಕ್ರಮ ಇರಬೇಕು, ಯಾವ ರೀತಿಯ ಒಂದು ಮನಸ್ಥಿತಿ ಇರಬೇಕು, ಮತ್ತೆ ಈ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಂಡು ಹೇಗೆ ನಮಗೆ ಇಷ್ಟವಾದ ಒಂದು ದೇಹ ಸೌಂದರ್ಯವನ್ನ ನಾವು ಬೆಳೆಸ್ಕೊಳ್ಳೋದು, ಹೇಗೆ ನಾವು ದೇಹವನ್ನ ಅದ್ಭುತವಾಗಿ ಬೆಳೆಸೋದು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಮಾತಾಡಿದೀನಿ. ಸೊ ಈ ಒಂದು ಪುಸ್ತಕವನ್ನ ಇವತ್ತು ನಮ್ ಜೊತೆ ದೀಪಕ್ ರವರ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲಾ ಕಡೆ ಈ ಪುಸ್ತಕ ಸಿಗುತ್ತೆ. ಸೊ ದೀಪಕ್, ಪ್ಲೀಸ್ ಡೂ ದ ಆನರ್ಸ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being ಈ ಪುಸ್ತಕ ದ ನಂಬರ್ 1 ಸೀಕ್ರೆಟ್ ಟು ಅನ್ ಎಫರ್ಟ್ಲೆಸ್ ಸಿಕ್ಸ್ ಪ್ಯಾಕ್ ಇವತ್ತು ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಸೊ ಈ ಪುಸ್ತಕವನ್ನ ದೀಪಕ್ ಅವರ ಕೈಯಲ್ಲಿ ನಾನು ರಿಲೀಸ್ ಮಾಡಿಸೋದು ನನಗೆ ಬಹಳ ಸಂತೋಷವಾಯ್ತು ದೀಪಕ್. ಸೊ ಇಷ್ಟು ಅದ್ಭುತವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಅದ್ಭುತವಾದ ಮಾಹಿತಿಯನ್ನ ನೀವು ನೀಡಿದ್ದೀರಾ. ಮತ್ತೆ ಇದುವರೆಗೂ ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಅವರವರ ಮನೆಗಳಿಂದ ಇಂಟರ್ವ್ಯೂನ ಕೊಟ್ಟಿದ್ದು. ಆದ್ರೆ ದೀಪಕ್ ದೊಡ್ಡಬಳ್ಳಾಪುರದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಕೂತ್ಕೊಂಡು ಅದ್ಭುತವಾದ ಜ್ಞಾನವನ್ನ ಹಂಚ್ಕೊಂಡು ಇವತ್ತು ಈ ಪುಸ್ತಕವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ದೀಪಕ್, ಬಹಳ ಬಹಳ ಧನ್ಯವಾದಗಳು ನಿಮಗೆ. ಕಂಗ್ರಾಚುಲೇಷನ್ಸ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಬಾಡಿ ಮಾಡೋದಕ್ಕೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಮತ್ತೆ ಯಾರಿಗೆಲ್ಲ ಈ ಟ್ರೈನಿಂಗ್ ನ ಅವಶ್ಯಕತೆ ಇದೆ ಎಲ್ಲರೂ ದಯವಿಟ್ಟು ದೀಪಕ್ ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೆಲ್ಲ ನಾನು ಚಾಟ್ ಬಾಕ್ಸ್ ಅಲ್ಲಿ ಇದು ನಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಖಂಡಿತ ಬಳಸ್ಕೊಡಿ. ಯಾಕಂದ್ರೆ ಯಾರು ಅದನ್ನ ಸಾಧಿಸಿದ್ದಾರೆ, ಯಾರಿಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಅಂತವ್ರ ಹತ್ರ ಮಾತಾಡಿ ನಾವು ಪ್ರಯತ್ನವನ್ನ ಮುಂದಿಡೋದು ಬಹಳ ಉತ್ತಮವಾದ ವಿಷಯ. ಸೊ ದೀಪಕ್, ಧನ್ಯವಾದಗಳು. ಗೆಳೆಯರೆ, ಈ ಪುಸ್ತಕ ಈಗ ದೀಪಕ್ ನವರಿಂದ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ಸೊ ಈ ಪುಸ್ತಕದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲಾ ಕಡೆ ಕೊಡ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಸ್ವಲ್ಪ ವ್ಯಾಯಾಮದ ಬಗ್ಗೆ, ನಿಮ್ಮ ದೇಹದ ಆರೋಗ್ಯದ ಬಗ್ಗೆ ಆಸಕ್ತಿ ಇದೆ, ಈ ಪುಸ್ತಕವನ್ನ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಸೊ ದೀಪಕ್, ಥ್ಯಾಂಕ್ ಯು. ನಿಮ್ಗೂ ಒಂದು ಕಾಪಿ ನಾನು ರೆಡಿ ಮಾಡ್ತೀನಿ. ಸೊ ಆದಷ್ಟು ಬೇಗ ಇದು ಕನ್ನಡದಲ್ಲೂ ಅನುವಾದ ಮಾಡೋ ಉದ್ದೇಶ ಇದೆ, ಬಟ್ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಧನ್ಯವಾದಗಳು ದೀಪಕ್, ಥ್ಯಾಂಕ್ ಯು. ಸೊ ಇವತ್ತಿನ ಸಂಚಿಕೆನ ಅದ್ಭುತವಾಗಿ ಬಂದು ಮತ್ತೆ ಎಲ್ಲರೂ ಸೇರಿ ಅದ್ಭುತವಾಗಿ ಮುಗಿಸ್ಕೊಟ್ಟಿದ್ದೀರಾ. ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆನಲ್ಲಿ ನಿಮ್ಮೆಲ್ಲರನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಕಡೆಯಿಂದ, ಇವತ್ತು ದೀಪಕ್ ಕಡೆಯಿಂದಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಅಂಡ್ ದೀಪಕ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.